ಹಠಯೋಗದ ಅಂಗಗಳು: ಒಂದನೇದು ಆಸನ, ಎರಡನೇದು ಪ್ರಾಣಾಯಾಮ, ಮೂರನೇದು ಮುದ್ರೆ, ನಾಲ್ಕನೇದು ನಾದಾನುಸಂಧಾನ. ಈ ಆಸನ ಅಂದ್ರೆ ಏನ್ ತಿಳ್ಕೊಂಡ್ರಿ? ಆಸನ ಶರೀರ ಆಸನಗಳು ಅದು ವ್ಯಾಯಾಮ. ಶರೀರ ದಂಡಿಸಿ ಮಾಡ್ತಿರಲ್ಲ, ಅದು ವ್ಯಾಯಾಮ. ಅದು ಈಗ ಶರೀರದೊಳಗ ಜೀವಕೋಶಗಳದಾವ, ಕೋಟಿ ಕೋಟಿ ಜೀವಕೋಶಗಳದಾವ, ನಾನಾ ರೀತಿ ಜೀವಕೋಶಗಳದಾವ. ಮ್ಯಾಲ ಚರ್ಮದ ಜೀವಕೋಶಗಳು ಬೇರೆ, ಒಳಗ ಮಾಂಸದ ಜೀವಕೋಶಗಳು ಬೇರೆ. ಇಲ್ಲ ಮೇಲೆ ನೋಡ್ರಿ, ಮೂಗಿನ ಮ್ಯಾಲಿನ ಚರ್ಮ ಬೇರೆ, ಮೂಗಿನ ಒಳಗಿನ ಕಲರ್ ಚರ್ಮ ಬೇರೆ, ನಾಲ್ಗಿ ಚರ್ಮ ಬೇರೆ, ಕಿವಿ ಚರ್ಮಗಳು ಬೇರೆ, ಆ ಚರ್ಮದೊಳಗಿನ ಜೀವಕೋಶಗಳು ಬೇರೆ, ಕೋಟಿ ಕೋಟಿ ಅಂಗೈ ಒಳಗಿನ ಜೀವಕೋಶಗಳು ಬೇರೆ. ಎಷ್ಟು ಥರ ಅದ ಒಳಗೆ. ಎಲ್ಲ ಜೀವಕೋಶಗಳೇನದಾವಲ್ಲ, ಇವು ಎದರ ಮೇಲೆ ಬದುಕ್ಯಾವಂತಂದ್ರ, ಒಂದು ಗ್ಲೂಕೋಸ್. ನೀವೇನು ಊಟ ಮಾಡ್ತೀರಲ್ಲ, ಅದು ಊಟ ಮಾಡಿದ್ದು ನೀವು ಮೆಣಸಿಕಾಯಿ ನಿಮ್ಮ ನಾಲ್ಗಿ ರುಚಿಗೆ ಖಾರ ಅಂತ ತಿಂತೀರಿ. ಆದ್ರೆ ಗ್ಲೂಕೋಸ್ ಏನಾಗ್ತದ? ಸಿಹಿ ಆಗ್ತದ. ನಿಮ್ಮ ಶರೀರಕ್ಕೊಂದು ಸಾಮರ್ಥ್ಯ ಅದ, ಖಾರ ಮೆಣಸಿಕಾಯಿ ಸಿಹಿ ಮಾಡಿ ಒಳಗೆ ತಗೋತದ. ಎಂಥ ಶಕ್ತಿ ಅದ ಅದಕ್ಕೆ. ನೀವೇನೆಲ್ಲ ತಿಂದಿರ್ತೀರಿ, ನಾನಾ ರೀತಿ ರಸಗಳನ್ನು ತಗೊಂಡಿರ್ತೀರಿ, ಆದ್ರೆ ಎಲ್ಲ ರಸ ಸೇರಿಸಿ ಒಂದೇ ಸ್ವೀಟ್ ರಸ ಮಾಡಿ ಅದು ಗ್ರಹಣ ಮಾಡ್ತದೆ. ಆ ಗ್ಲೂಕೋಸು ಎಲ್ಲ ಕಡೆ ತಲುಪಿಸ್ಬೇಕು. ಮತ್ತ ಉಸಿರಾಟದ ಆಕ್ಸಿಜನ್ ಅದು ಶರೀರದ ಎಲ್ಲ ಕಡೆ ತಲುಪಿಸ್ಬೇಕು, ಎಲ್ಲ ಜೀವಕೋಶಗಳಿಗೆ ತಲುಪಬೇಕು ಹೋಗಿ. ಅದೇ ಕೆಲಸ ರಕ್ತದ ಮೂಲಕ ಮಾಡ್ತದೆ. ಗ್ಲೂಕೋಸು ಮತ್ತು ಆಕ್ಸಿಜನ್ ಎಲ್ಲ ಸಪ್ಲೈ ಮಾಡೋ ಕೆಲಸ ಅದು. ಮೈ ತುಂಬ ರಕ್ತ ಹರಿದಾಡ್ತದಲ್ಲ, ಅದ್ರ ಕೆಲಸನೇ ಅದೇ. ಲಾರಿ ಇದ್ದಂಗ, ಲಾರಿ ಸರ್ವಿಸ್, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಎಲ್ಲ ಕಡೆ ಹರಿದಾಡಿ ಜೀವಕೋಶಗಳಿಗೆ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಸಪ್ಲೈ ಮಾಡ್ತದೆ. ನಿಮ್ಗೆಲ್ಲೋ ಮೈ ಬ್ಯಾನಾಗ್ಯದ, ಕೈ ಬ್ಯಾನಾಗ್ಯದ, ಕೈ ಹಿಡ್ಕೊಂಡದ, ಕಾಲು ಹಿಡ್ಕೊಂಡದ, ಏನೋ ಹಿಡ್ಕೊತೀರ, ಕ್ಯಾಚ್ ಆಗ್ಯದ ಅಂತಿರಲ್ಲ, ಅಲ್ಲಿ ಏನಾಗಿರ್ತದ? ಆಕ್ಸಿಜನ್ ಗ್ಲೂಕೋಸು ಸಪ್ಲೈ ಆಗಿರಂಗಿಲ್ಲ, ಅಲ್ಲಿ ರಕ್ತ ಸಪ್ಲೈ ಆಗಿರಂಗಿಲ್ಲ. ಅದಕ್ಕೇನಾಗ್ತದೆ? ಅಲ್ಲಿ ನಿಮಗೆ ನೋವಾಗ್ತದೆ. ಮತ್ತೊಂದು ಸ್ವಲ್ಪ ವ್ಯಾಯಾಮ ಮಾಡಿದ್ರಿ ಅಂತಂದ್ರೆ ಅದೇನಾಗ್ತದ? ಅಲ್ಲಿ ಆಕ್ಸಿಜನ್ನು ಅವು ಸಪ್ಲೈ ಆದ ಕೂಡಲೇ ಮತ್ತೆ ಆರಾಮಾಗುತ್ತೆ. ಅಷ್ಟೇ. ಔಷಧಿಗಳು ಕೊಡೋದೆಲ್ಲ ಇದು ಆಕ್ಸಿಜನ್ನು ಅದು ಸಪ್ಲೈ ಮಾಡೋದಕ್ಕೆ. ಗ್ಲೂಕೋಸು ಆಕ್ಸಿಜನ್ ಸಪ್ಲೈ ಎಲ್ಲ ಕಡೆ ಆಗೋದಕ್ಕೆ ಔಷಧಿಗಳು ಕೊಡ್ತಾರೆ ಡಾಕ್ಟರ್ಗಳು. ನೀವೇನ್ ತಿಳ್ಕೊಂಡಿರಿ? ಸ್ಥೂಲ ಶರೀರಕ್ಕೆ ಡಾಕ್ಟರ್ ಚಿಕಿತ್ಸೆ ಕೊಟ್ಟಾರಂತ ತಿಳ್ಕೊಂಡಿರಿ. ಡಾಕ್ಟರ್ ಕೂಡ ಎಲ್ಲ ಚಿಕಿತ್ಸೆಗಳು ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಔಷಧ ಕೊಟ್ರೆ ಸ್ಥೂಲ ಶರೀರ ತಾನೇ ಸೆಟಪ್ ಆಗಿಬಿಡ್ತದೆ. ಎಲ್ಲ ಸೂಕ್ಷ್ಮ ಶರೀರಕ್ಕೆ ನಿಮ್ಗೆ ಔಷಧಿಗಳು ಸಿಗೋದು, ಪ್ರಾಣಕ್ಕ, ಸೂಕ್ಷ್ಮ ಶರೀರಕ್ಕ, ಹಿಂಗೆಲ್ಲ ಇರ್ತದೆ. ಅದಕ್ಕದು ವ್ಯಾಯಾಮಕ್ಕ ಆಸನಗಳು, ಯೋಗಾಸನಗಳು ಅಂತೇಳಿ ಏನದಾವ, ಎಲ್ಲ ತಪ್ಪು ಅರ್ಥಗಳದಾವ. ಆಸನ ಅಂದ್ರ ಅಲ್ಲಾಡಲಾರ್ದಂಗೆ ಕುಂದ್ರದು, ಒಟ್ಟ ಅಲ್ಲಾಡ್ಲಾರ್ದಂಗೆ ಕುಂದ್ರದು. ಈಗ ಒಂದು ಪಾತ್ರೆ ಅದ, ಪಾತ್ರೆ ಒಳಗೆ ನೀರು ಅದ, ಪಾತ್ರೆ ಒಳಗಿನ ನೀರು ಅದು ಯಾವಾಗ ಅಲ್ಲಾಡ್ತದ? ನೀರು ಯಾವಾಗ ಅಲ್ಲಾಡ್ತದ? ಪಾತ್ರೆ ಅಲ್ಲಾಡಿದ್ರೆ ನೀರು ಅಲ್ಲಾಡ್ತದೆ. ಪಾತ್ರೆನ ಅಲ್ಲಾಡ್ಲಿಲ್ಲ ಅಂದ್ರೆ ನೀರು ಹಂಗೆ ಅಲ್ಲಾಡ್ತದೆ. ಅದಕ್ಕೆ ನಿಮ್ಮ ಶರೀರದೊಳಗೆ ಪ್ರಾಣ ಅದ, ಆ ಪ್ರಾಣದೊಳಗ ಮನಸ್ಸು ಅದ. ಅವು ಏನದವ? ಸ್ವಲ್ಪ ನಿಮ್ಮ ಶರೀರ ಅಲ್ಲಾಡಿದ್ರೆ ಸಾಕು, ಪ್ರಾಣದಾಗ ಒಂದು ತರಂಗ ಹೇಳ್ತದ, ಮನಸ್ಸಿನಾಗ ಒಂದು ಆಲೋಚನೆ ಹೇಳ್ತದೆ. ಸ್ವಲ್ಪ ಅಲ್ಲಾಡಿದ್ರೆ ಸಾಕು, ಪ್ರಾಣದೊಳಗ ಒಂದು ತರಂಗ ಕಲ್ಲು ಹಾಕಿದಂಗೆ, ಮನಸ್ಸಿನಾಗ ಆಲೋಚನೆ ಚಾಲು. ಅದಕ್ಕೆ ಅಲ್ಲಾಡ್ಲಾರ್ದಂಗೆ ಇರ್ಬೇಕಂತ. ಅದು ಆಸನ.
ಆಸನ ಹಠಸ್ಯ ಪ್ರಥಮಾಂಗ ತ್ವಾದಾಸನಂ ಪೂರ್ವ ಮುಚ್ಯತೆ ಕುರ್ಯಾತ್ತದಾಸನಂ ಸ್ಥೈರ್ಯ ಆರೋಗ್ಯ ಚಾಂಗ ಲಾಘವಂ ಅಂತ ಇದು ಹಠಯೋಗ ಪ್ರದೀಪಿಕೆ ಒಳಗ 1ನೇ ಅಧ್ಯಾಯದೊಳಗೆ 19ನೇ ಶ್ಲೋಕ. ಹಠಯೋಗದ ಪ್ರಥಮ ಅಂಗನೇ ಆಸನವಾಗಿದೆ. ಆಸನ ಮಾಡುವುದರಿಂದ ಏನಾಗಬೇಕು? ಸ್ಥಿರತೆ ಪ್ರಾಪ್ತಿಯಾಗುತ್ತದೆ. ಈ ಸ್ಥಿರತೆ ಪ್ರಾಪ್ತಿಯಾಗೋದಕ್ಕೆ ಕೆಲವೊಂದು ಆಸನಗಳು ಹೇಳ್ಯಾರ. ಪದ್ಮಾಸನ, ಸ್ವಸ್ತಿಕಾಸನ ಹಿಂಗೆಲ್ಲ ಇರ್ತಾವ. ಅವು ಹಾಕೊಂಡು ಕುಂದಿರ್ಬೇಕಂತದ ಪದ್ಧತಿ ಪ್ರಕಾರ. ಯಾವ್ಯಾವ ಆಸನ ಅಂದ್ರೆ ಒಟ್ಟು 3 ಆಸನ ಅದಾವ. ಒಂದು ಸ್ವಸ್ತಿಕಾಸನ, ಇನ್ನೊಂದು ಪದ್ಮಾಸನ, ಮತ್ತೊಂದು ಆಸನ ಅದ. ಒಟ್ಟು 3 ಆಸನಗಳು ಯೋಗ ಮಾಡೋದಕ್ಕೆ ಹೇಳ್ಯಾರ. ಇವು ಹಾಕೊಂಡು ಕುಂದಿರ್ಬೇಕಂತೇಳಿ. ಅವು ಹಾಕೊಂಡು ಕುಂದಿರ್ಲಕ್ಕೆ ಆಗಲಿಲ್ಲ ಅಂದ್ರ ಏನ್ ಮಾಡ್ಬೇಕು? ನಿಮ್ಮ ಅನುಕೂಲದಾಗ ಹೆಂಗ ಕುಂದಿರ್ಬೇಕಂತೀರಿ ಹಂಗೆ ಕುಂಡ್ರಿ. ಅದಕ್ಕೇನಂತಾರೆ? ಅನುಕೂಲಾಸನ ಅಂತಾರೆ. ಅನುಕೂಲಾಸನ ನಿಮ್ಗೆ ಹೆಂಗ ಆರಾಮ್ ಕುಂದಿರ್ಬೇಕನ್ನಿಸ್ತು ಹಂಗೆ ಕುಂದಿರ್ರಿ. ಏನ್ರಿ? ಸುಖಾಸನದಾಗೆ ಕುಂದಿರ್ರಿ. ಕುಂತ ಮೇಲೆ ಅಳ್ಳಾಡ್ಲಾರ್ದಂಗೆ ಕುಂದಿರ್ರಿ ಅಂತ ಹೇಳ್ತಾರ ಅವ್ರು. ಸ್ಥಿರತೆ ಪ್ರಾಪ್ತಿ. ಕಣ್ಣು ತೆರ್ಕೊಂಡು ಕುಂದಿರ್ಬೇಕಂತೀರ ಕುಂದಿರ್ರಿ. ಆದ್ರೆ ಎಷ್ಟೊತ್ತು ಕಣ್ಣು ತೆರ್ಕೊಂಡು ಕುಂದಿರ್ಬೇಕಂತೀರ ಅಷ್ಟೊತ್ತು ಕಣ್ಣು ತೆರ್ಕೊಂಡು ಕುಂದಿರ್ರಿ. ಕಣ್ಣು ಮುಚ್ಚಬೇಡ್ರಿ. ಕಣ್ಣು ಮುಚ್ಚಬೇಕಂತೀರ ಮುಚ್ಚ್ರಿ. ಎಷ್ಟೊತ್ತು ಕಣ್ಣು ಮುಚ್ಕೊಂಡು ಕುಂದಿರ್ಬೇಕಂತೀರ ಅಷ್ಟೊತ್ತು ಕಣ್ಣು ಮುಚ್ಕೊಂಡು ಕುಂದಿರ್ರಿ. ಅದನ್ನ ತೆರಿಬೇಡ್ರಿ. ಅಳ್ಳಾಡ್ಲಾರ್ದಂಗೆ ಕುಂದಿರ್ರಿ. ಕಣ್ಣು ಬಡಿಬೇಡ್ರಿ, ಅಳ್ಳಾಡ್ಬೇಡ್ರಿ, ಹಿಂದೆ ನೋಡ್ಬೇಡ್ರಿ, ಮುಂದೆ ನೋಡ್ಬೇಡ್ರಿ. ಏನ್ ಬೇಕಾದಾಗಲಕ್ಕ ನಾನು ಈ ಜಾಗ ಬಿಟ್ಟು ಕದಲುವುದಿಲ್ಲ, ಇಲ್ಲಿ ಅಳ್ಳಾಡಂಗಿಲ್ಲ ಅಂತೇಳಿ ಕುಂದಿರ್ಬೇಕು. ಬೇಕಾದಾಗಲಕ್ಕ. ಏನ್ ಜನಕ ಮಹಾರಾಜನ ಅಂತಪುರಕ್ಕೆ ಬೆಂಕಿ ಹತ್ತಿ ಮಹಾರಾಣಿ ಒಳಗೇನು ಸಿಕ್ಕೊಂಡ್ಬಿದ್ದಿದ್ದಳಲ್ಲ, ಅಂಥದ್ದೇನಾದ್ರೆ ಆಗ್ತದೇನು ಘಟನೆ ನಮ್ಮದ್ರಾಗ? ಏನಿಲ್ಲ. ಅಗ್ನಿ ಸುರಕ್ಷಿತ. ನಿರ್ಜನ ಪ್ರದೇಶದಲ್ಲಿ, ಸ್ವಚ್ಛವಾದ ಪ್ರದೇಶದಲ್ಲಿ ಕೂತ್ ಬಿಡ್ಬೇಕು. ಹೋಗಿ ಹೆಂಗ್ ಕುಂದಿರ್ಬೇಕು? ಅಳ್ಳಾಡ್ಲಾರ್ದಂಗೆ ಕುಂದಿರ್ಬೇಕು. ಇದಕ್ಕೆ ಆಸನ ಅಂತಾರೆ. ಒಟ್ಟು ಅಳ್ಳಾಡ್ಬಾರ್ದು. ಬೆಕ್ಕದಾಗಲಕ್ಕವ್ರು. ಬೆಕ್ಕದ ಬರ್ಲಿ, ಬೆಕ್ಕದವರು ಬರ್ಲಿ, ಬೆಕ್ಕದವ್ರು ಹೋಲಿ, ಏನ್ ಬೆಕ್ಕದ ಅಲ್ಲಿ ಹುಟ್ಟಲಿ ಸಾಯ್ಲಿ, ಏನ್ ಬೆಕ್ಕದಾಗಲಕ್ಕ ಅವೆಲ್ಲ ಆತಿರ್ತಾವ. ನೀವು ಅಳ್ಳಾಡ್ಬಾರ್ದು. ಹೆಂಗದ? ಇದಕ್ಕೇನಂತಾರ? ಆಸನ ಸಿದ್ಧಿ ಅಂತಾರ. ಆಸನ ಸಿದ್ಧಿ. ಎಷ್ಟೊತ್ತು ಹಿಂಗ್ ಕುಂದಿರ್ಲಕ್ ಸಾಧ್ಯ ಅದ ನಿಮ್ಗ? ಒಂದ್ ಸ್ವಲ್ಪ ಹೊತ್ತು ಕುಂದಿರೋದ್ರಾಗೆ ಎದ್ದು ಓಡಾಡ್ಲಕತ್ತಿರ್ತಾರೆ. ಎಷ್ಟೊತ್ತು ಕುಂದಿರ್ಲಕ್ ಸಾಧ್ಯ ಅದ ನೋಡ್ರಿ. ಕೆಪಾಸಿಟಿ ನೋಡಿ ಸುಮ್ ಕುಂದಿರ್ರಿ. ಏನು ಮಾಡ್ಬೇಡ್ರಿ. ಅಳ್ಳಾಡ್ಲಾರ್ದಂಗೆ ಕುಂದಿರ್ರಿ. ಸುಮ್ ಕುಂದಿರ್ರಿ. ಮನಸ್ಸಿನಾಗನು ಯಾವ ಶರೀರ ಅಳ್ಳಾಡ್ಲಿಲ್ಲ ಅಂತಂದ್ರೆ ಪ್ರಾಣ ಅಳ್ಳಾಡಂಗಿಲ್ಲ. ಪ್ರಾಣ ಅಳ್ಳಾಡ್ಲಿಲ್ಲ ಅಂತಂದ್ರೆ ಮನಸ್ಸನ್ನು ಅಳ್ಳಾಡಂಗಿಲ್ಲ. ಈ ಶರೀರದೊಳಗ ಪ್ರಾಣದೊಳಗ ನಾನಾ ರೀತಿ ಇಚ್ಛೆಗಳು, ಶರೀರ ಇದು ಮನಸ್ಸಿನೊಳಗೆ ನಾನಾ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಯತ್ನಗಳು ಏನ್ ನಡೀತಾವಲ್ಲ, ಇವೆಲ್ಲ ಯಾಕೆ ನಡೀತಾವ ಅಂದ್ರ ನಿಮ್ ಶರೀರ ಅಳ್ಳಾಡ್ತದ. ನಿಮ್ ಶರೀರ ಏನಾಗ್ಲಕತ್ತದ? ಅಳ್ಳಾಡ್ಲಕತ್ತದ. ಪಾತ್ರೆನೇ ಅಳ್ಳಾಡ್ಲಕತ್ತದ. ಅದಕ್ಕೆ ಒಳಗೆ ಇವೆಲ್ಲ ಓಸು ಅಳ್ಳಾಡ್ಲಕತ್ತಾವ. ಅದಕ್ಕೆ ಮೊದಲು ನಿಮ್ ಶರೀರ ಅಳ್ಳಾಡ್ಲಾರ್ದಂಗ ಗಟ್ಟಿ ಮುಟ್ಟಿಟ್ಕೋರಿ. ಅದಕ್ಕೆ ಒಟ್ಟ ಅಳ್ಳಾಡ್ಲಾರ್ದಂಗೆ ಇರ್ಬೇಕು. ಹಂಗೆ ಕುಂದಿರ್ಬೇಕು. ನಿಂದಿರ್ತೀರ? ನಿಂದಿರ್ರಿ. ಏನ್ ತೊಂದರೆ ಇಲ್ಲ. ಕುಂದಿರ್ಲಕ್ ಆಗಲ್ರಿ, ಟೊಂಕ ತ್ರಾಸ ಆಗ್ತದ. ನಿಂದಿರ್ರಿ. ಹಂಗೆ ನಿಂತೇ ಇರ್ರಿ. ಎಷ್ಟೊತ್ತು ನಿಂದಿರ್ಲಕ್ ಸಾಧ್ಯ ಅದ? 20 ನಿಮಿಷ ನಿಂದಿರ್ತೀರೋ, ಅರ್ಧ ತಾಸು ನಿಂದಿರ್ತೀರೋ, 2 ತಾಸು ನಿಂದಿರ್ತೀರೋ, 3 ತಾಸು ನಿಂದಿರ್ತೀರೋ, 8 ತಾಸು ಏನು ನೀವು ಹಠಯೋಗದ ಪ್ರಕಾರ ಒಂದು ಟೈಮ್ ನೀವು ಫಿಕ್ಸ್ ಮಾಡ್ಕೊಳ್ತೀರಿ, ಅಷ್ಟೊತ್ತು ನಿಲ್ಬೇಕು. ಬಿಟ್ಟು ಅಲ್ಲಿ ಸರದಾಡಬಾರ್ದು. ಇದೇ ಹಠಯೋಗ. ಆಸನ ಸಿದ್ಧಿ. ಆಸನ ಸಿದ್ಧಿ ಬಹಳ ಮುಖ್ಯ.
ಏನ್ ಮಾಡ್ತೀರಿ? ಈಗ ಗೊತ್ತಾಯ್ತಾ ಆಸನ ಅಂದ್ರೆ ಏನಂತ? ನೀವು ತಿಳ್ಕೊಂಡದ್ದು ಆಸನ ಬೇರೆ, ಈಗ ಚೇಂಜ್ ಆಯ್ತಿಲ್ಲ ಎಲ್ಲ ವಿಚಾರ. ಏನು ಆಸನ ಅಂದ್ರೆ ಏನು? ಸುಮ್ ಕುಂದ್ರದು, ಅಳ್ಳಾಡ್ಲಾರ್ದಂಗೆ ಕುಂದ್ರದು ಅಷ್ಟೇ. ಹೆಂಗ್ ಕುಂದಿರ್ಬೇಕು? ದೇವ್ರ ಕೂತಂಗೆ ಕುಂದಿರ್ಬೇಕು. ಹೆಂಗ್ ಕುಂದಿರ್ಬೇಕು? ಕಲ್ ಕೂತಂಗೆ ಕುಂದಿರ್ಬೇಕು ಅಷ್ಟೇ. ಏನು ಚೇಂಜಸ್ ಇರಲ್ಲ, ಪೊಸಿಷನ್ ಚೇಂಜ್ ಮಾಡ್ಲಾರ್ದಂಗೆ ಕುಂದ್ರೋದು. ಮತ್ತ ನೆಕ್ಸ್ಟ್ ಏನು? ಎರಡನೇದೇನ್ರಿ? ಒಳ್ಳೆ ಇದಕ್ಕೇನು ಎಕ್ಸ್ಪ್ಲನೇಷನ್ ಮಾಡ್ಬೇಕು, ಮತ್ತೆ ಇನ್ನ ಏನು ವಿವರಣೆ ಕೊಡ್ಬೇಕು? ಇನ್ನ ಏನ್ ತಿಳ್ಕೊಬೇಕ್ರಿ? ಏನ್ ಡೌಟ್ ಅದ್ರಾಗ? ಅಳ್ಳಾಡ್ಲಾರ್ದಾಗ ಕುಂದ್ರ ಅದಕ್ಕೆ ಎರಡನೇದು ಪ್ರಾಣಾಯಾಮ. ಸೆಕೆಂಡ್ ಒಂದು ವಚನ ಹುಡುಕ್ಲಿಕ್ಕತ್ತೀನಿ. ಸಿಕ್ತು, ಅದೇನು ಇಲ್ಲಿ ಹೋಗಲ್ಲ. ಎರಡನೇದೇನ್ರಿ? ಪ್ರಾಣಾಯಾಮ. ಇದ್ರೊಳಗ ಏನ್ ಮಾಡೋಣ? ಪ್ರಾಣಾಯಾಮದಕ್ಕಿಂತ ಮೊದಲು ಏನ್ ಕೊಟ್ಟನಂತಂದ್ರೆ, ಆಸನ ಮಾಡಿ ಕುಂತು ಏನು ಮಾಡ್ಲಾದ್ರೆ ಬಳತ ಕುಂತು ಎದ್ದು ನೋಡ್ರಿ. ಅವಾಗ ಏನಾಗ್ತದ? ಸ್ಥಿರತೆ ಪ್ರಾಪ್ತಿ ಆಗ್ತದ, ಮನಸ್ಸು ಹಗರಾಗ್ತದ. ಈ ಮನಸ್ಸು ಕುಂದಿರ್ಬೇಕು ಎಲ್ಲ ಮಾತಾಡ್ತೀವಿ, ಅದು ಕೂಡ್ಲಕ್ ಯಾಕೆ ಆಗಂಗಿಲ್ಲ ಅಂತ ಒಂದು ಪ್ರಶ್ನೆ ಅದ. ಕುಂದ್ರಲಕ್ ಯಾಕಾಗಲ್ಲ? ಯಾಕಂದ್ರೆ ನಾವು ಈ ಶರೀರಕ್ಕ ಆಹಾರ ಏನ್ ಕೊಡ್ತೀವಲ್ಲ, ಅದು ಮಿತವಾದ ಆಹಾರ ಇಲ್ಲದಕ್ಕೆ ಹಿಂಗೆಲ್ಲ ಸಮಸ್ಯೆ ಆಗ್ಲಕ್ಕ. ಆಹಾರ ಏನದ ರುಚಿಕಟ್ಟಾಗಿ ಮಾಡಿಕೊಂಡು ಎದಿವಾರ ಹೊಡೆದು ಬಿಡ್ತೀವಲ್ಲ, ಅದಕ್ಕೆ ಅದು ಏನ್ ಮಾಡ್ತದ? ಕುಂದ್ರಲಕ್ ಬಿಡಂಗಿಲ್ಲ. ಅದು ಕೂಳ್ ಕಡಿಮೆ ಹಾಕಿದ್ರೆ ತಾನೇ ಕುಂದಿರ್ತದೆ. ಕೂಳ್ ಜಾಸ್ತಿ ಆದ್ರೆ ಅದು ಕುಂದ್ರಲಕ್ ಬಿಡಂಗಿಲ್ಲ. ಅದಕ್ಕೆ ಸ್ಥಿರತೆ ಬೇಕಾಗಿತ್ತಂದ್ರೆ ಮಿತಾಹಾರದ ಪ್ರಾಕ್ಟೀಸ್ ಮಾಡಬೇಕು. ಮಿತವಾದ ಆಹಾರ, ಮಿತವಾಗಿರಬೇಕು, ಹಿತವಾಗಿರಬೇಕು, ಋತುವಿಗೆ ತಕ್ಕಂತಿರಬೇಕು. ಚಳಿಗಾಲದಾಗ, ಮಳೆಗಾಲದಾಗ, ಬ್ಯಾಸಿಗೆಗ ಯಾವಾಗ ಏನ್ ತಿನ್ಬೇಕು, ಏನ್ ಕುಡಿಬೇಕು ಅದೆಲ್ಲ ನಾಲೆಜ್ ಇರಬೇಕು. ಮಿತಾಹಾರಂ ವಿನ ಎಷ್ಟು ಯೋಗಾರಂಭಂ ತೂ ಕಾರಯೇತ್ ನಾನಾ ರೋಗೋ ಭವೇತಸ್ಯ ಕಿಂಚಿತ್ ಯೋಗೋ ನ ಸಿದ್ಧಯತಿ. ಅದೇ ಹಠಯೋಗ ಪ್ರದೀಪಿಕದೊಳಗ 5ನೇ ಅಧ್ಯಾಯ 16ನೇ ಶ್ಲೋಕ. ಯೋಗದಲ್ಲಿ ಮಿತಾಹಾರವು ಅತಿ ಅವಶ್ಯಕವಾಗಿದೆ. ಮಿತಾಹಾರದ ಅಭಾವದಿಂದ ಏನಾತಂದ್ರೆ ಯೋಗ ಸಿದ್ಧಿಯಲ್ಲಿ ಬಾಧವಾಗುತ್ತದೆ. ಅಂದ್ರೆ ಯೋಗ ಸಿದ್ಧಿ ಆಗಂಗಿಲ್ಲ. ಮಿತಾಹಾರ ಬಹಳ ಮುಖ್ಯ. ನೀವು ಇದನ್ನ ಎಷ್ಟು ಉಣ್ತೀರಿ ಅದನ್ನು ನೋಡ್ಕೊಂಡು ಅದಕ್ಕಿಂತ ಕಡಿಮೆ ಉಣಬೇಕು.
ಹೆಚ್ಚಿಗೆ ಉಣಬಾರ್ದು. ಬೇಕಾದಷ್ಟು ರುಚಿ ಇರಲಕ್, ಬೇಕಾದಷ್ಟು ರುಚಿ ಇರಲಕ್. ಆದ್ರೆ ಮೂಹ ಅಂದ್ರೆ ಎದಕ್ಕಂತಾರ್ರಿ? ಮೂಹ ಹಿಂದಿದಾಗ ಮೂಹ, ಮೂಹ ಹಿಂದಿ ಮೂಹ. ಮೂಹ ಅಂದ್ರೆ ಬಾಯಿ. ಮೂಹ ಮೇ ಕ್ಯಾ ರಖ್ ಲಿಯಾ ಕೇಳಿರಿಲ್ಲ? ಮಾತಾಡು, ಬಾತ್ ಕರು, ಮೂಹ ಮೇ ಕ್ಯಾ ರಖ್ ಲಿಯಾ, ಮಾತಾಡು, ಬಾಯಿಗೆ ಏನ್ ಇಟ್ಕೊಂಡಿದೆ ಅಂತ ಬೈತಾರಲ್ಲ, ಕಪ್ ಕೂತರು. ಅದಕ್ಕ ಮಿತಾಹಾರ ಏನಾತಂದ್ರ ಮೂಹಕ ಮಜಾ, ಬಾಯಾಗ ತಿನ್ನಕ ಮಜಾ. ಸಜಾ ಯಾರಿಗೆ ಸಿಗ್ತದ? ಮುಂಜಾನೆ ಕೂತ್ ತಿಣಕ್ತಿವಲ್ಲ, ತಿಂದು ಆಮೇಲೆ ಲ್ಯಾಟ್ರಿನ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ತ್ರಾಸ ಆಗ್ತದಿಲ್ಲ? 1 ಸಾರಿ 2 ಸಾರಿ 3 ಸಾರಿ. ಮೂವಕ್ಕೋ ಮಜಾ, ಗಾಂಡಕೋ ಸಜಾ ಅಂತ ಯೋಗದಾಗೆ ಇದನ್ನು ಪದ್ಧತಿ. ಸಜಾ ಯಾರಿಗಾಗ್ತದ? ಅದನ್ನು ಕಸ ಮಾಡಿ ಹೊರಗೆ ಹಾಕಬೇಕಾದ್ರ ಈ ಶರೀರ ಪೂರ್ತಿ ಗುದದ್ವಾರಕ್ಕೆ ಶಿಕ್ಷೆ ಕೊಡ್ತದಂತ. ಅದಕ್ಕೆ ಮೂಲವ್ಯಾಧಿ ಅವು ಇವು ಯಾಕೆ ಬರ್ತಾವಂತಂದ್ರ ಎದ್ವ ತದ್ವ ತಿಂದು 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 ಬರೀ ಬಾಯಿ ಮಜಾ ಮಾಡಿದ್ರೆ ಮೂವಕ ಮಜಾ ಗಾಂಡಕೋ ಸಜಾ ಅಂತ ಲಾಸ್ಟಿಗೆ ಅಲ್ಲಿ ಸಜಾ ಆಗ್ತದಂತ. ಆ ಸಜಾ ಆಗ್ಬೇಕಾ? ಬಾಯಿಲಿ ತಿಂದು ಮಜಾ ಮಾಡಿ ರಾಂಗ್ ಹೌದಲ್ರಿ ಅದು? ಕರೆಕ್ಟ್? ಹೇಳಿದ್ದು ಬರೋಬರಿ ಅದ? ಅಗ್ದಿ ಬರೋಬರ. ಅದಕ್ಕೆ ಏನ್ ಮಾಡ್ಬೇಕು? ಮಿತಾಹಾರ. ಈ ಮಿತಾಹಾರಕ್ಕೆ ಸಂಬಂಧಪಟ್ಟಂತೆ ಏನೇನಂತನ ಸಿಗ್ನದ್ ಮತ್ತೆ ಮಧುರ ಮತ್ತೆ ಮಧುರಾಹಾರ ಚ ತು ದೋಷ ವಿವರ್ಜಿತ ಭುಜ್ಯತೆ ಶಿವ ಸಂಪ್ರೀತ್ಯ ಮಿತಾಹಾರಸ ಉಚ್ಯತೆ. ಇದು ಏನಂದ್ರ ಮನ್ಯಾಗ ಭಾರಿ ಚಲೋ ಭೋಜನ ಮಾಡಿರಿ, ಒಳ್ಳೆ ಅಡಿಗೆ ಮಾಡಿರಿ ಅಂತಂದ್ರ ಸುಸಿಗ್ನ ಸುರಸ ಚಲೋ ಅಡಿಗೆ ಮಾಡಿರಿ, ಮಧುರವಾಗಿ ಭಾರಿ ರುಚಿಕಟ್ಟಾದ ಅಡಿಗೆ ಮಾಡಿರಿ. ಅದಕ್ಕೇನ್ ಮಾಡ್ಬೇಕತ್ತ? ನೀವೇನ್ ಪ್ಲಾನ್ ಮಾಡಿರ್ತೀರಿ? ಇವತ್ತು ಧಾಬಾಸ್ ತಿನ್ಬೇಕತ್ ಮಾಡಿರ್ತೀರಿ ನೀವು. ಚಲೋ ಅಡಿಗೆ ಮಾಡ್ಯಾರ ಇವತ್ತ, ಹೊಡೆದ್ ಬಿಡಮ್ಮ ಅಂತೇಳಿ. ಅದಕ್ಕೆ ಇಲ್ಲೇನ್ ಹೇಳ್ತಾರ ಹಠಯೋಗದೊಳಗ, ಬ್ಯಾರೆಯವ್ರು ಏನಕ್ಕೆ ತಿನ್ಲಕ್ಕ, ನೀವು ಹಠಯೋಗ ಸಾಧಕರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಭೋಜನ ಮಾಡಿ ಜಬರ್ದಸ್ತ್ ಉಣ್ಬೇಕತ್ ನೀವೇನ್ ಕುಂತಿರಲ್ಲ, ನೀವೇನ್ ಮಾಡ್ಬೇಕು? ಮೊದಲು ಅದನ್ನ ಯಾರಿಗೆ ಅರ್ಪಿಸ್ಬೇಕು? ಅಡಿಗೆ ಮಾಡಿದ್ದು ಯಾರಿಗೆ ನೈವೇದ್ಯ ಮಾಡ್ಬೇಕು? ಲಿಂಗಕ್ಕೆ, ಭಗವಂತನಿಗೆ ಸಮರ್ಪಿಸಬೇಕು. ಅಡಿಗೆ ಮಾಡಿನ ತಗೊಂಬ ನೀಡೋ, ಆಯ್ತು ಹಸಿವಾಗ್ಯದ ಬಡಬಡ ನೀಡಕ್ಕೆ ದಬಾಯಿ ತಿನ್ನೋದಿಲ್ಲ. ಮೊದಲ ದೇವರಿಗೆ ಸಮರ್ಪಿಸಬೇಕದು. ಸಮರ್ಪಿಸಿದ ಮೇಲೆ ನೀ ಏನ್ ಉಣ್ಬೇಕಂತ ಮಾಡಿರಲ್ಲ ಅದರದು 25% ಉಣ್ಬೇಕಂತ. ನೀವು ಒಂದ್ ಒಳಗೆ ತಿನ್ನೋರಿದ್ದೀರಿ ಅಂದ್ರೆ ಗಿರದ ಒಳಗೆ ತಿನ್ಬೇಕಂತ. ಇದು ಹಠಯೋಗ. ನಿಮ್ಮ ಮನಸ್ಸಿಗೆ ನಿಮ್ಮ ಪ್ರಾಣಕ್ಕೆ ಹಿಂಗ್ ಶಿಕ್ಷೆ ಕೊಡ್ಬೇಕಲ್ಲಿ, ಅದಕ್ಕೆ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಹಂಗ್ ಕಂಟ್ರೋಲ್ ಮಾಡಕ್ ಅದಕ್ಕೆ ಕೈಕೊಂಡು ಕೂತ್ಬಿಟ್ಟದ. ಅಡಿಗೆ ಭಾರಿ ಚಲೋ ಮಾಡ್ಯಾರ, ದಬಾಯಿಸಿ ತಿನ್ಬೇಕಂತ. ಸುರಸವಾದ ಸುಸಿಗ್ನವಾದ ಎಣ್ಣೆ ತುಪ್ಪ ಎಲ್ಲ ಹಾಕಿ ರುಚಿಕರವಾದ ಮಧುರವಾದ ಭೋಜನವನ್ನ
ಮಾಡಿದಾಗ ಮೊದಲು ಭಗವಂತನಿಗೆ ಸಮರ್ಪಿಸಬೇಕು. ತನ್ನ ಪೂರ್ಣ ಆಹಾರದ ಎಷ್ಟು ಉಣ್ತೀರೋ, 2 ಹೋಳಿಗೆ ಉಣ್ತಿರೋ, 4 ಹೋಳಿಗೆ ಉಣ್ತಿರೋ, 4 ಚಮಚ ಅನ್ನ ಉಣ್ತಿರೋ, ಏನು ಉಣ್ತೀರಿ ಅದೆಲ್ಲ ಒಂದು ಕಡೆ ಲೆಕ್ಕ ಮಾಡ್ರಿ. ನಿಮ್ಮ ಕೆಪಾಸಿಟಿ ಎಷ್ಟದು, ಆ ಕೆಪಾಸಿಟಿ ಪ್ರಕಾರ ಏನು ಮಾಡ್ರಿ, ಏಕ್ದಮ್ 75% ಕಟ್ ಮಾಡಿ 25% ಅಷ್ಟೇ ತಿನ್ರಿ. ಯಾಕಂದ್ರೆ ಆ 25%ನಾಗೆ ದಿನ ಏನು ಊಟ ಮಾಡ್ತಿರಲ್ಲ ಅಷ್ಟು ಶಕ್ತಿ ಅದ್ರಾಗಿರ್ತದೆ. ಅಷ್ಟೊಂದು ಎಲ್ಲ ಪದಾರ್ಥಗಳನ್ನು, ಶ್ರೇಷ್ಠ ಪದಾರ್ಥಗಳನ್ನು ಬಳಸಿರ್ತೀರಿ ನೀವು. 25% ಹಬ್ಬದ ದಿವಸ ಉಂಡದಕ್ಕೆ ದಿನ 100% ಏನು ಉಣ್ತಿರಲ್ಲ, ಅದೆಲ್ಲ ಈಕ್ವಲ್ಲೇ ಇರ್ತದೋ. ಅದಕ್ಕೆ ಈ ರೀತಿ ಉಣಬೇಕು. ಅದನ್ನೇ ಮಿತಾಹಾರ ಎನ್ನುತ್ತಾರೆ. ಮಿತಾಹಾರ ಅಂತಂದ್ರೆ ಹೆಂಗಪ್ಪ ಅಂದ್ರೆ 4ನೇ ಭಾಗ ಉಣಬೇಕು. ಮಿತಾಹಾರ ಅಂದ್ರೆ 1 ತುತ್ತು 2 ತುತ್ತು ಕಡಿಮೆ ಮಾಡೋದಲ್ಲ, ಫುಲ್ ಕಂಟ್ರೋಲ್ ಮಾಡ್ಬೇಕು. ಹೆಂಗ ಬಾಯಿ ರುಚಿಯ ಅಡಿಗೆ ಜಾಸ್ತಿ ಆಗ್ತದ ಹಂಗಂಗ ಅದರದ್ದು ಪ್ರಮಾಣ ಕಡಿಮೆ ಮಾಡ್ಕೊತ ಹೋಗ್ಬೇಕು. ಪ್ರಮಾಣ ಕಟ್ ಮಾಡಿಬಿಡ್ಬೇಕು. ಅದಕ್ಕೆ ಅಕ್ಕಮಾದೇವಿ ಏನ್ ಹೇಳ್ತಾಳ, ಆಹಾರ ಕಿರಿದು ಮಾಡಿರಣ್ಣ. ಕೇಳಿರಿಲ್ಲ ವಚನ? ಕೇಳಿಲ್ಲ? ಆಹಾರ ಕಿರಿದು ಮಾಡಿರಣ್ಣ, ಆಹಾರ ಕಿರಿದು ಮಾಡಿರೋ, ಮಿತಾಹಾರ ತಗೋರಿ ಅಂತ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದು. ರೋಗ ನೀವು ಆಹಾರ ಹೆಂಗ ತಗೋತ ಹೋಗ್ತೀರಿ ಹಾಂಗ ರೋಗ ಜಾಸ್ತಿ ಆಗ್ತದೆ. ಡಾಕ್ಟರು ಪತ್ತೆ ಮಾಡಂತ ಹೇಳಿ ಗುಳಿಗೆ ಕೊಟ್ಟಿರ್ತಾನ. ನೀವು ಗುಳಿಗೆ ತಗೊಂಡು ಪತ್ತೆ ಮಾಡಲಿಲ್ಲ ಅಂತಂದ್ರ ಏನಾಗ್ತದ? ರೋಗ ಕಡಿಮೆ ಆಗಿಲ್ಲ ಅಂತ ಡಾಕ್ಟರ್ ಬಳಿ ಹೋಗ್ತೀರಿ. ಡಾಕ್ಟರ್ ಅಂತನ ಚಲೋ ಕಂಪನಿ ಔಷಧ ಕೊಟ್ಟಿನಿ, ಚಲೋ ಕಂಪನಿ ಚಲೋ ಲ್ಯಾಬೊರೇಟರಿಗೆ ಟೆಸ್ಟ್ ಮಾಡಿ ನೀನ್ ರೋಗ ಕಂಡು ಹಿಡ್ದೀನಿ, ನೀನು ರೋಗ ಕಂಡು ಹಿಡಿದಕ್ಕೆ ಪ್ರಕಾರ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಿನಿ, ರೋಗ ಯಾಕೆ ಕಡಿಮೆ ಆಗಿಲ್ಲ ಅಂತಂದ್ರೆ ಪತ್ತೆ ಮಾಡಿಲ್ಲ. ಅವ್ರೇನ್ ಬೇಡ ಅಂದ್ರೆ ಅದೇ ತಿಂದ್ಬಿಟ್ಟನು. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದು. ಮತ್ತೇನಾಗ್ತದ? ಆಹಾರದಿಂದ ನಿದ್ರೆ, ಯಾವಾಗಲೂ ನಿದ್ದೆ ಮಾಡ್ಬೇಕು ಅನ್ನಿಸ್ತಿರ್ತದೆ. ಯಾರು ಕೂಳು ಬಡಕರು ಇರ್ತಾರೋ ಅವ್ರಿಗೆ ನಿದ್ದೆ ಬಡಕರು ಇರ್ತಾರ. ನಿದ್ರೆಯಿಂದ ಏನಾಗ್ತದ? ಮೈ ವಾಜ್ಯಾಗಿಬಿಡ್ತದ. ಜಗ್ಗಿ ನಿದ್ದೆ ಮಾಡಿದವನ್ ಮುಖ ನೋಡಿದ್ರಿಲ್ಲ ಹೆಂಗಿರ್ತದ? ಯಾವಾಗಲೂ ನಿದ್ದೆ ಮಾಡಿ ಎದ್ದಿರ್ತಾನ. ನಿದ್ರೆಯಿಂದ ತಾಮಸ, ರಾಜಸನೂ ಇಲ್ಲ, ಸಾತ್ವಿಕನೂ ಇಲ್ಲ. ಅವನ ಪಾಡಿಗೆ ಅವನಿಗೆ ಬಿಡ್ಬೇಕು ಅನ್ನಿಸ್ತಿರ್ತದ. ನನಗೆ ಯಾರು ಮಾತಾಡಿಸ್ಬೇಡ್ರಿ, ನನ್ನ ಪಾಡಿಗೆ ನನಗೆ ಬಿಡ್ರಿ ಅಂತ ತಾಮಸ ಬುದ್ಧಿ ಉಂಟಾಗ್ತದ. ತಾಮಸ ಬುದ್ಧಿಲಿಂತ ಏನಾಗ್ತದ? ನೆಕ್ಸ್ಟ್ ಸ್ಟೆಪ್ ಅಜ್ಞಾನ. ಅಜ್ಞಾನ, ತಾಮಸದ ನೆಕ್ಸ್ಟ್ ಸ್ಟೆಪ್ ಅಜ್ಞಾನ. ಅಜ್ಞಾನದಿಂದ ಏನಾಗ್ತದ? ಮೈ ಮರವು, ಎಲ್ಲ ಮರು. ಮತ್ತೆ ಅಜ್ಞಾನದಿಂದ ಏನಾಗ್ತದ ಅಂತಂದ್ರೆ ಕಾಮ ವಿಕಾರ ಹೆಚ್ಚಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಬರ್ತಾವಲ್ಲ ಅಜ್ಞಾನದಾಗ. ಮತ್ತೆ ಕಾಯ ವಿಕಾರ ಹೆಚ್ಚಿ. ಕಾಯ ವಿಕಾರ ಆಗದಂದ್ರೇನು? ಅಜ್ಞಾನದಿಂದ ಎದ್ದುವ ತಿನ್ಕೋತಾದ್ರ ಬಾಲಕರು ಬಡ 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 ಯುವಕರಾಗ್ತಾರೆ. ಯುವಕರು ಜಗ್ಗಿ ತಿಂದ್ರಂದ್ರೆ ಬಡ 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 ಮುದುಕರಾಗ್ಬಿಡ್ತಾರೆ. ಮುದುಕರು ಜಗ್ಗಿ ತಿನ್ಲಕತ್ತಾರಂದ್ರೆ ಬಡ ಬಡ ಸಾಯ್ಲಕ್ ತಾನೇ ಆಗ್ಬಿಡ್ತಾರೆ ಅಷ್ಟೇ. ಕಾಯ ವಿಕಾರ ಹೆಚ್ಚಿ. ಮತ್ತೇನಾಗ್ತದ? ಕಾಯ ವಿಕಾರ ಆದ್ಮೇಲೆ ಕಾಯದೊಳಗೆ ಏನದ? ಮನಸ್ಸು. ಮನಸ್ಸು ವಿಕಾರ ಆಗ್ತದ. ಕಾಯ ವಿಕಾರ, ಮನೋವಿಕಾರ. ಮನಸ್ಸು ವಿಕಾರ ಆದ್ಮೇಲೆ ಏನಾಗ್ತದ್ರಿ? ಇಂದ್ರಿಯ ವಿಕಾರ. ಇಂದ್ರಿಯಗಳ ವಿಕಾರ ಆದ್ಮೇಲೆ ಏನಾಗ್ತದ? ಭಾವ ವಿಕಾರ. ಭಾವ ವಿಕಾರ ಆದ್ಮೇಲೆ ಏನಾಗ್ತದ? ವಾಯು ವಿಕಾರ. ವಾಯು ಅಂದ್ರೆ ಪ್ರಾಣವಾಯು. ಅಸಿಡಿಟಿ ಆಗ್ಯದ, ಗ್ಯಾಸ್ ಆಗ್ಯದ,
ಮತ್ತೇನೇನಾಗಿರ್ತದ? ಕಫ ಆಗ್ಯದ. ಇವೇ ಮೂಲ. ಏನಾಗ್ಯದ್ರಿ? ಬರ್ರಿ ಇಲ್ರಿ ನಮ್ಗೆ ಕಫ ಆಗ್ಯದ. ಇಲ್ಲಂದ್ರೆ ಏನೋ ಒಬ್ಬನಿಗೆ ಗ್ಯಾಸ್ ಆಗ್ಯದ, ಇನ್ನೊಬ್ಬನಿಗೆ ಆಸಿಡಿಟಿ ಆಗ್ಯದ. ಇವೇ ಅಲ್ಲ ವಿಕಾರಗಳು. ಈ ಎಲ್ಲ ವಿಕಾರಗಳನ್ನು ಉಂಟು ಮಾಡಿ ಏನಾಗ್ಯದ? ಸೃಷ್ಟಿಗೆ ತೌದಾದ ಕಾರಣ ಕಾಯದ ಅತಿಪೋಷಣ ಬೇಡ. ಪ್ರಕೃತಿಗೆ ಏನಾಗ್ತದ? ಹಾನಿ ಮಾಡ್ತದಪ್ಪ ಇದೆಲ್ಲ. ಅದಕ್ಕೆ ಅತಿಪೋಷಣ ಬೇಡ, ಜಾಸ್ತಿ ಊಟ ಮಾಡಬೇಡ. ಮೃತ್ಯು ಎಂದ್ರೆ ಏನಂದ್ರೆ ಅತಿಪೋಷಣವೇ ಮೃತ್ಯು. ಜಲ್ದಿ ಜಲ್ದಿ ಜಗ್ಗಿ ಜಗ್ಗಿ ತಿನ್ನದೇ ಮೃತ್ಯು. ಮಿತಾಹಾರವೇ ಅಮೃತ. ಜಪ ತಪ ಧ್ಯಾನ ಧಾರಣೆ ಪೂಜೆಗೆ ಸೂಕ್ಷ್ಮ ತನು ಮಾತ್ರವಿದ್ದರೆ ಸಾಲದೇ. ಜಪ ತಪ ಧಾರಣೆ ಹಿಂಗೆಲ್ಲ ಪೂಜಾ ಪಾಠ ಮಾಡ್ಬೇಕಾದ್ರ ಹಗುರವಾಗಿ ಇರ್ಬೇಕ ಬೇಡ? ಶರೀರ ಸೂಕ್ಷ್ಮದ ತನು ಮಾತ್ರದಿಂದ ಇದ್ದರೆ ಸಾಲದೆ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂಬುದು. ಯತಿತ್ವ ಅಂತಂದ್ರೆ ಯತಿ ಅಂದ್ರೆ ಏನು? ಶರಣರಾಗದು, ಸಂತರಾಗದು, ಮಹಾತ್ಮರಾಗದು, ಸಿದ್ಧಿ ಪುರುಷರಾಗದು, ಶುದ್ಧ ಬ್ರಹ್ಮರಾಗದು, ಯೋಗಿಗಳಾಗದು. ಏನಾಗಬೇಕಂತೀರಿ? ಆ ಯತಿತ್ವಕ್ಕ ನಿಮ್ಮ ಊಟ ಮಾಡೋ ಪದ್ಧತಿನೇ ಏನದು ಅಂತಂದ್ರ ತನುವ ಪೋಷಿಸುವ ಆಸೆ. ಈ ಶರೀರವನ್ನ ಪೋಷಣೆ ಮಾಡ್ಬೇಕಂತ 24 ತಾಸು ಇದಕ್ಕೆ ತೊಳೆದದ್ದು, ಎಣ್ಣೆ ಹಚ್ಚಿ ತಿಕ್ಕಿದ್ದು, ಅದಕ್ಕೆ ಸಿಕ್ಕಾಪಟ್ಟೆ ಅವು ಡ್ರೈ ಫ್ರೂಟ್ ತಿಂದೆ, ಜ್ಯೂಸ್ ಕುಡ್ದೆ, ಮತ್ತಿನ್ನೇನೇನೋ ಮಾಡಿದೆ. ಅದಕ್ಕೆ ಯಾಕಂತ ಪರಿ ಏನಂತ ಕೆಲಸ ಮಾಡೋದವ? ಏನ್ ಮಾಡೋದೇನು? ಲಡಾಯಿಗೆ ಹೋಗೋದವ? ಎಲ್ಲರ ಏನ್ ಯುದ್ಧ ಮಾಡ್ಲಕ್ ಹೋಗೋದವ? ಏನ್ ನಿಮ್ಮ ಶರೀರದ ಒಂದು ಬಲ ಪ್ರದರ್ಶನ ಮಾಡ್ಲಕ್ ಹೋಗೋದವ? ಏನೇನೂ ಇಲ್ಲ. ಸುಮ್ಮನೆ ಒಬ್ಬೊಬ್ರು ಇಂಥ ಪರಿ ಡ್ರೈ ಫ್ರೂಟ್ ತಿಂತಿರ್ತಾರ. ಏನು ಅವ್ ಡ್ರೈ ಫ್ರೂಟ್ ತಿಂದಕ್ಕೆ ಅದೆಲ್ಲ ಏನಾಗ್ತದ? ಒಂದ್ ಕಡೆ ಎಲ್ಲೋ ಜಮಾ ಹಾಕೋತ ಹೋಗ್ತದ ಶರೀರದೊಳಗೆ. ಅದಕ್ಕೆ ಕರಗಿಸ್ಲಕ್ ಮತ್ತೆ ಔಷಧಿಗಳು ಕೊಡ್ಬೇಕಾಗ್ತದ. ಅದಕ್ಕೇನದ? ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದರು. ಈಗ ರಾತ್ರಿ ಮಲ್ಕೊಂಡಾಗ ಏನಾರ ಪಿತ್ತ ಆಸಿಡಿಟಿ ತ್ರಾಸ ಆಗ್ಲಕತ್ರ ಅವು ಬಾದಾಮಿ ಬೀಜ ಇರ್ತಾವಲ್ರಿ, ಒಂದಿಷ್ಟು ತಂದು ಇಟ್ಕೊಂಡಿರ್ಬೇಕು ಫ್ರಿಜ್ನಾಗ. ಒಂದು 4 ಬಾದಾಮಿ ಬೀಜ ಕಡ್ಕೊಂಡು ತಿಂದ್ಬಿಟ್ರಿ ಅಂತಂದ್ರ ಹೊಟ್ಟಿ ಶಾಂತ ಆಗಿಬಿಡ್ತದೆ. ಆಸಿಡಿಟಿಗೆ ಅದು ಬೆಸ್ಟ್ ಔಷಧ. 1-2-4 ಬಾದಾಮಿ ಬೀಜ ನುಂಗಿ ಕಡ್ಕೊಂಡು ತಿನ್ಬೇಕು. ತಿಂದ್ರಿ ಅಂದ್ರೆ ಹೊಟ್ಟಿ ಶಾಂತ ಆಗಿಬಿಡ್ತದೆ. ಅಂಥದ್ರ ಸಲುವಾಗಿ ಇರ್ಬೇಕೆ ಬಿಟ್ಟು ಸುಮ್ಮನೆ ಮುಂಜಾನೆ ನಾಷ್ಟ ಮಾಡೋ ಟೈಮ್ನಾಗ ಪ್ಲೇಟ್ನಾಗ ಹಾಕೊಂಡು ಡ್ರೈ ಫ್ರೂಟ್ ತಿಂತೀನಿ, ಹಣ್ಣು ಮಾಡ್ತೀನಿ. ಏನು ಒಂದು ಕಪ್ ಹಾಲು ಕುಡಿದ್ರೆ ಸಾಕಪ್ಪ ಮುಂಜಾನೆ. ಏನಂತದ್ದು ಬೇಕಾಗ್ಯದ? ಏನೇನೋ ಇಲ್ಲ, ಏನೇನೋ ಮಾಡ್ತಿರ್ತಾರೆ. ಇಲ್ಲ, ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನ. ಯತಿತ್ವ ಅಂತಂದ್ರೆ ನಿಮ್ಮ ಸಾಧನೆಗೆ ವಿಘ್ನ. ಅದು ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ವಿರಕ್ತಿಗೆ ಹಾನಿ. ನಿಮ್ಮ ಈ ಒಂದು ಲೌಕಿಕ ಬದುಕಿನಿಂದ ನಿಮ್ಮ ಒಳಗಿನ ನಾನು ನನ್ನದು ಎನ್ನುವ ಅಭಿಮಾನ ಕಡಿಮೆ ಮಾಡ್ಕೋಬೇಕಂದ್ರ ಈ ತನು ಪೋಷಣೆ ಎಲ್ಲಿ ತನ ಮಾಡ್ತೀರಿ ಅಲ್ಲಿ ತನ ಅದು ಕಡಿಮೆ ಆಗಂಗಿಲ್ಲ. ಅಜ್ಞಾನದಿಂದ ವಿರಕ್ತಿಗೆ ಹಾನಿ, ಅರಿವು ನಷ್ಟ. ಒಂದಿಷ್ಟು ಏನಾರ ತಿಳ್ಕೊಂಡಿದ್ರೆ ಅಂದ್ರೆ ಅದು ಸಹಿತ ಕಳೆದು ಹೋಗ್ಬಿಡ್ತದೆ. ಅರಿವು ನಷ್ಟ, ಪರವು ದೂರ. ಮೋಕ್ಷ ಅಂತೂ ಭಾರಿ ದೂರ ಇರ್ತದೆ. ನಿರಕ್ಕೆ ನಿಲುವಿಲ್ಲದ ಕಾರಣ ಏನದ? ಇದು ನಿರಕ್ಕೆ ನಿಲುವಿಲ್ಲದ ಕಾರಣ ಅಂತಂದ್ರ ಇದೆ ಅತಿಪೋಷಣ. ದೇಹದ ಒಂದು ಅತಿಪೋಷಣ, ಅತಿಯಾದ ಆಹಾರ ಇವು ನಿಲ್ಲಿಸ್ಲಿಲ್ಲ ಅಂತಂದ್ರೆ, ಇವೆಲ್ಲ ನೀವು ನಿಲ್ಲಿಸ್ಲಿಲ್ಲ ಅಂತಂದ್ರೆ, ಆಹಾರ ಪದ್ಧತಿ ಒಳಗೆ ವ್ಯತ್ಯಾಸ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದ? ಚನ್ನ ಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಎದರ ಸಲುವಾಗಿ ಬಂದದಿದು? ಚನ್ನ ಮಲ್ಲಿಕ ಬಸವಣ್ಣವರು ಅದೇ ಹೇಳ್ತಾರೆ, ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ನೋಡ್ರಿ, ಅಕ್ಕಮದೇವ ವಚನ ಎಂತ ಪರಿಬಂದಳ. 16 ವರ್ಷ 18 ವರ್ಷ ಹುಡುಗಿ. ಆಕೆಗೆ ಎಂತ ಅನುಭವ ಬಂದಿರ್ಬೇಕು, ಎಲ್ಲಿ ಕಲ್ತಿರ್ಬೇಕು, ಯಾವ ಯೂನಿವರ್ಸಿಟಿಯಾಗ ಹೋಗಿರ್ಬೇಕು,
ಗುರುಲಿಂಗ ದೇವರು ಅಂತೇಳಿ ಹಳ್ಳಿಯಾಗಿಂದ ಒಂದು ಮಠದ ಮಾಸ್ಟರ್ ಅವರು ಅಷ್ಟೇ, ಮಠದ ಸಾಲಿ ಮಾಸ್ಟರ್ ಒಬ್ಬರು ಗುರುಗಳು. ಅದು ಇದೇ ಜನ್ಮದ್ದಂತೀರೇನದು? ಏನಾರ ಹಾಕಿದ ಯಾರ್ಯಾರ ಗುರುಗಳಲ್ಲಿ ತೂತಾರಾಗಳಂತೀರ ಅಕ್ಕಮಾದೇವಿ? ಎಷ್ಟೋ ಜನ್ಮದ ಸಾಧನೆ ಮಾಡಿ ಈ ಜನ್ಮದಕ್ಕೆ ಅಂತ ಟಾಪ್ ಲೆವೆಲ್ ಆಗ್ಬಿಟ್ಲ. ಆಕಿಕ್ಕದ ಮ್ಯಾಲ ಮತ್ತೆ ಇನ್ನೊಬ್ರು ಯಾರು ಇರ್ಲಾದ ಮಟ್ಟಿಗೆ ಹೋಗ್ಬಿಟ್ಲಿ. ಹೆಂಗದ ನೋಡ್ರಿ. ಅದಕ್ಕೆ ಸಾಧನೆ ಮಾಡಿ ಈ ಸಾಧನೆಯ ಬಲವನ್ನು ಗಳಿಸ್ಕೊಂಡು ಸ್ಟ್ರಾಂಗ್ ಆಗ್ರಿ. ಅದು ಮುಂದೆ ಎಲ್ಲಿ ಯಾವ ಕೆಲಸಕ್ಕೆ ಕೊಡ್ತದೋ ಗೊತ್ತಿಲ್ಲ. ಅದಕ್ಕೆ ಮಿತಾಹಾರ ಕಂಟ್ರೋಲ್ ಮಾಡೋದು. ಒಂದು ಏನಾಯ್ತು, ಗ್ಲೂಕೋಸ್ ಪದ್ಧತಿ ಹೌದಿಲ್ಲ? ಇದು ಊಟ ಮಾಡಿದ್ದೆಲ್ಲ ಗ್ಲೂಕೋಸಿಗೆ ಸಂಬಂಧಪಟ್ಟಂತೆ ಹೇಳಿದರು, ಹೌದಲ್ರಿ? ಗ್ಲೂಕೋಸ್ ಅಂಡ್ ಆಕ್ಸಿಜನ್. ನೀವೇನು ಯೋಗ ಇದು ಮಾಡ್ತಿರಲ್ಲ, ವ್ಯಾಯಾಮ ಮಾಡಾಗ ಅದರದ್ದು ಈಗ ಗ್ಲೂಕೋಸ್ ಹೆಂಗ ಇರಬೇಕು, ಹಗುರವಾಗಿರ್ಬೇಕು. ಎಷ್ಟು ನೀವು ಊಟ ಮಾಡ್ತಿರಲ್ಲ ಅಷ್ಟದು ಗ್ಲೂಕೋಸ್ ಗಟ್ಟಿ ಆಗ್ತದ. ಗಟ್ಟಿ ಆದಂಗೆ ರಕ್ತನೂ ಗಟ್ಟಿ ಹಾಕೋತ ಹೋಗ್ತದ. ರಕ್ತ ಗಟ್ಟಿ ಆದ್ಮೇಲೆ ನಾಳದಾಗ ಹರಿದಾಡ್ಬೇಕಾ ಬೇಡ? ಹರಿದಾಡ್ಲಾರ್ದಂಗೆ ಗಟ್ಟಿ ರಾಡಿ ಆದಂಗೆ ಆದ್ರೆ ಏನ್ ಮಾಡ್ತೀರಿ? ರಕ್ತ ತಿಳಿ ಇರ್ಬೇಕಿಲ್ಲ? ಹರಿದಾಡ್ಬೇಕಾದ್ರೆ ರಕ್ತ ಹರಿಬೇಕಾದ್ರೆ ತಿಳಿ ಇರ್ಬೇಕಾ ಏನ್ ಗಟ್ಟಿ ಇರ್ಬೇಕ್ರಿ? ತಿಳಿ ಇರ್ಬೇಕು. ತಿಳಿ ಇರೋ ರಕ್ತ ಹೋಗಿ ಗಟ್ಟಿ ಕೆಸರಾದಂಗಾದ್ರೆ ಏನೇನಾರ ತಿಂದು ಅದರೊಳಗೆ ಜಗ್ಗಿ ತುಂಬಿಸ್ಬಿಟ್ರೆ ಕಲ್ಲ ಮಣ್ಣು ಹಾಕಿ ಬ್ಲಾಕ್ ಆಗ್ತದೆ. ಅದಕ್ಕ ನರಗಳು ಡಾಕ್ಟರ್ ಬಳಿ ಹೋದಾಗ ಅವ್ರ ಬಳಿ 2 ಟೆಕ್ನಿಕ್ ಇರ್ತಾವ. ಒಂದು ನರ ಅಗಲ್ ಮಾಡೋದು, ಇಲ್ಲ ಅಂತಂದ್ರೆ ರಕ್ತ ತಿಳಿ ಮಾಡೋದು. ಇವೆರಡೇ ಅಲ್ಲಿರೋ ಟೆಕ್ನಿಕ್. ಅಲ್ಲಿ ಏನ್ ಮಾಡ್ಬೇಕು ನೋಡ್ತಾರ. ಮತ್ತೆ ರಕ್ತ ತಿಳಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ತಿಳಿ ಮಾಡ್ತಾರೆ. ಹಾಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ನರ ಅಗಲ್ ಮಾಡಿ ಪಾಸ್ ಮಾಡ್ತಾರೆ ಅದಕ್ಕೆ ರಕ್ತನಾಳಗಳು. ನರ ಅಂದ್ರೆ ನರ ಬೇರೆ. ನರಗಳಂತಂದ್ರ ಎದಕ್ ಜಮಾ ಇರ್ತಾವು? ನರ್ವಸ್ ಬ್ರೈನಿಗೆ ಸಂಬಂಧ ಇರ್ತಾವ. ಸೆನ್ಸ್ ಪ್ರಜ್ಞೆಗೆ ಸಂಬಂಧ. ಇವು ರಕ್ತನಾಳಗಳು, ವೇನ್ಸ್ ಅಂತಾರೆ ರಕ್ತನಾಳಗಳಿಗೆ. ಆ ರಕ್ತನಾಳನ್ನ ಅಗಲ್ ಮಾಡ್ತಾರ. ಇಲ್ಲ ಅಂತಂದ್ರ ರಕ್ತ ತಿಳಿ ಮಾಡ್ತಾರ. ಬ್ರೈನ್ ಒಳಗ ರಕ್ತ ಕ್ಲಾಟ್ ಆಗ್ಯದ, ಹಾರ್ಟ್ನಾಗ ರಕ್ತ ಕ್ಲಾಟ್ ಆಗ್ಯದ. ಎದಕ್ ಕ್ಲಾಟ್ ಆಯ್ತು? ಅದಕ್ಕೆ ಸರದಾಡ್ಲಕ್ ಬರದಾದ ಗಟ್ಟಿ ಮಾಡಿಟ್ರು ಮತ್ತೆ ಅದೇನ್ ಮಾಡ್ಬೇಕು? ಅದಕ್ಕೆ ಬಹಳ ಹಗರಿರ್ಬೇಕು. ಊಟ ಅಂದ್ರೆ ಬಹಳ ಹಗರಿರ್ಬೇಕು. ಒಂದು ಊಟದಾಗ ಏನು 2 ರೊಟ್ಟಿ ಅನ್ನ ಇರ್ತದಲ್ರಿ. ನಾವ್ ಏನ್ ಮಾಡ್ತೀವಿ? ಮಧ್ಯಾಹ್ನ 1 ರೊಟ್ಟಿ ತಿಂದ್ರೆ 1 ಚಮಚ ಅನ್ನ. ಇಲ್ಲಂದ್ರೆ 2 ರೊಟ್ಟಿ ತಿಂದೇವು ಅಂದ್ರೆ ಅನ್ನ ತಿನ್ನಲ್ಲ. ಮತ್ತೆ ರಾತ್ರಿ 1 ರೊಟ್ಟಿ 1 ಚಮಚ ಅನ್ನ. ಇಷ್ಟೇ. ಒಂದೇ ಊಟ 2 ಪೀಸ್ ಮಾಡಿ ಇಟ್ಬಿಟ್ಟಿರ್ತೀವಿ ಅದಕ್ಕೆ. ಮತ್ತು ಮುಂಜಾನೆ ಒಂದು ಸ್ವಲ್ಪ ಲೈಟ್ 1 ಚಮಚ 1.5 ಚಮಚ ಟಿಫಿನ್. ಇಷ್ಟೇ. ಜಾಸ್ತಿ ತಗೋಬಾರ್ದು. ರೂಟೀನ್ ಲೈಫ್ ನಡಿಲಕ್ಕೆ ಎಷ್ಟು ಬೇಕು ಅಷ್ಟೇ ತಗೋಬೇಕು. ಜಾಸ್ತಿ ಟೇಸ್ಟ್ ಅದ ದವಾಸೆ ತಿನ್ನಬಾರದು. ಅದು ತಿನ್ನೋದಕ್ಕಿಂತ ಬ್ಯಾಡ್ ಹ್ಯಾಬಿಟ್ ಮತ್ತೊಂದು ಏನು ಇಲ್ಲೇ ಇಲ್ಲ. ಏನು ಊಟ ಕಡಿಮೆ ಬಿದ್ರೆ ಏನು ಸಾಯಲ್ಲ, ಏನು ವೀಕ್ ಆಗಲ್ಲ. ಒಳಗೆ ಏನ್ ಶಕ್ತಿ ಇರ್ಬೇಕು ಅದು ಇದ್ದೇ ಇರ್ತದೆ. ಹಿಂಗಾಗಿ ಹಠಯೋಗಿಗಳು ಈ ಆಹಾರ ಪದ್ಧತಿಯನ್ನ ಕಂಟ್ರೋಲ್ ಮಾಡಬೇಕು. ಇದೇನಾಯ್ತು? ಗ್ಲೂಕೋಸ್ ಸಪ್ಲೈ ಹೆಂಗಿರ್ಬೇಕಂದ್ರೆ ಹಗುರವಾದ ಗ್ಲೂಕೋಸ್ ಇರ್ಬೇಕದು. ಆರಾಮ್ ಹೊರದಾಡ್ಬೇಕು ಮೈ ತುಂಬ. ನೆಕ್ಸ್ಟ್ ಪ್ರಾಣಾಯಾಮ. ಇದು ಆಕ್ಸಿಜನ್ ಸಪ್ಲೈ ಮಾಡೋ ಸಿಸ್ಟಮ್. ಇದು ಪ್ರಾಣಾಯಾಮದ ಅಭ್ಯಾಸ ಆರಂಭಿಸುವುದಕ್ಕಿಂತ ಮೊದಲು ಸಾಧಕನು ನಾಡಿ ಶೋಧನ ಮಾಡಿಕೊಳ್ಳಬೇಕು. ನಾಡಿ ಶೋಧನ ಮಾಡ್ಕೋಬೇಕಂದ್ರೆ 2 ಪ್ರಕಾರದ ನಾಡಿ ಶೋಧನಗಳು. ಹಠಯೋಗದಲ್ಲಿ ಆಸನಗಳನ್ನು ಹಾಕಿದ ಮೇಲೆ ಸಾಧಕನು ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಸಾಧನೆಯಿಂದ ಪ್ರಾಣವು ಸಾಧಕನ ವಶವರ್ತಿಯಾಗುತ್ತದೆ. ಪ್ರಾಣ ನಿಮ್ ಕಂಟ್ರೋಲ್ನಾಗ ಬರಬೇಕು. ಪ್ರಾಣ ನಿಮ್ ಕಂಟ್ರೋಲ್ನಾಗ ಬಂದು ನಿಮ್ಮ ಸಾಧನೆಗೆ ಅನುಕೂಲಕರವಾಗಿರ್ಬೇಕೇ ಹೊರತು
ನಿಮ್ಮ ಪ್ರಾಣ ಎದೆದ್ರ ಮೇಲೆ ಹರಿದಾಡಬಾರ್ದು. ರೊಕ್ಕ ರೂಪಾಯಿ ಆಸ್ತಿ ಬಂಗಾರ ಹೆಂಡತಿ ಮಕ್ಕಳು ಸಂಸಾರ ಪ್ರಚಾರ ಆ ಕಡೆ ನಿಮ್ಮ ಪ್ರಾಣ ಹರಿತಿತ್ತು ಅಂತಂದ್ರೆ ಇಲ್ಲಿ ಏನು ಯೋಗ ಮಾಡ್ಲಿಕ್ಕಾಗಂಗಿಲ್ಲ. ಆ ಕಡೆ ಏನ್ರ ಭಾಳ ಹರಿಲಕತ್ತದ ಮನಸ್ಸು ಚಂಚಲ ಆಗ್ಲಕತ್ತದ ಅಂತಂದ್ರೆ ನೀವು ಪ್ರಾಣಾಯಾಮ ಮಾಡಬೇಕು. ಸಮೃದ್ಧಿ ಪ್ರಾಣಾಯಾಮ ಅಂತಾರ. ಸಮೃದ್ಧಿ ಪ್ರಾಣಾಯಾಮ ಅದೊಂದು ಮಾಡಿದ್ರೆ ಸಾಕು. ಉಳಿದು ಎಲ್ಲ ಬಹಳ ಟೈಪ್ ಅದಾವ. ಏನ್ ಮಾಡ್ಬೇಕು? 1 2 3 4 1 2 3 4 1 2 3 4 1 2 3 4 ಅಂತೇಳಿ 4 ಸಾರಿ ಸಮಾನವಾಗಿ ಎಣಸಂತದ್ ಕಲಿಬೇಕು. ಉಸಿರ ಒಳಗೆ ತಗೊಳ್ಳೋ ಟೈಮ್ನೊಳಗ ಮನಸ್ನಾಗ ಅನ್ಕೋಬೇಕು 1 2 3 4 ಅಂತ ಅನ್ಕೊಂಡು ಉಸಿರು ಒಳಗೆ ತುಂಬ್ಕೋಬೇಕು. ಒಳಗೆ ತುಂಬ್ಕೊಳ್ಳೋದಕ್ಕೆ ಏನಂತಾರ? ಪೂರಕ ಅಂತಾರ. ಒಳಗೆ ತುಂಬಿಕೊಂಡ ಮೇಲೆ ತುಂಬಿಕೊಂಡು ಹಂಗೆ ನಿಂದಿರ್ಬೇಕು. ಅದು ನಿಂದ್ರದು 1 2 3 4 ಅನ್ಬೇಕು. ಅದು ತುಂಬಿಕೊಂಡು ಎಣಸೋದಕ್ಕೆ ಏನಂತಾರ? ಕುಂಭಕ ಅಂತಾರ. ಒಳಗೆ ಹೋಗಾಗ ಪೂರಕ, ಒಳಗೆ ಹೋದ್ಮೇಲೆ ಅಷ್ಟೇ ನಿಲ್ಲಿಸಿದ್ರಿ ಅಂದ್ರೆ ಕುಂಭಕ. ಮತ್ತೆ ಅದು 1 2 3 4 ಆದ್ಮೇಲೆ ಹೊರಗೆ ಬಿಡ್ತಿರಲ್ಲ, ಒಳಗೆ ಗಟ್ಟಿಯಾಗಿ ನಿಂದಿರ್ತಿದ್ಮೇಲೆ ಅದು ಬುಸ್ತತ್ ಹೊರಗೆ ಬಿಡಬಾರ್ದು. ಅದನ್ನು ನಿಧಾನವಾಗಿ ಒಳಗೆ ಎಷ್ಟು ನಿಧಾನ ತಗೋತೀರಿ ಹೊರಗೂ ಅಷ್ಟೇ ನಿಧಾನವಾಗಿ 1 2 3 4 ಅಂತೇಳಿ ಗಾಳಿ ಹೊರಗೆ ಬಿಡಬೇಕು. ಹೊರಗೆ ಬಿಡೋದಕ್ಕೆ ಏನಂತಾರ ಅಂದ್ರೆ ರೇಚಕ ಅಂತಾರ. ಪೂರ್ತಿ ಹೊರಗೆ ಬಿಟ್ಟ ಮೇಲೆ ಖಾಲಿ ಹೊಟ್ಟೆ ಏನು ಇಟ್ಕೋತಿರಲ್ಲ ಅದು ಏನದ ಅಂದ್ರೆ ಶೂನ್ಯಕ. ಅಲ್ಲಿನೂ 1 2 3 4 ಮೊದಲು 4 ಸೆಕೆಂಡಿಂದ ಮಾಡಬೇಕು. ಮುಂದೆ ಅದನ್ನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ಮೇಲೆ ಮತ್ತೆ 6 ಸೆಕೆಂಡಿಂದ ಮಾಡಬೇಕು. 1 2 3 4 5 6 ಪೂರಕ ಕುಂಭಕ ರೇಚಕ ಶೂನ್ಯಕ. ಮತ್ತ 6 8 ಸೆಕೆಂಡ್ ಹಿಂಗ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಹೆಚ್ಚು ಮಾಡ್ಕೊತ ಹೋಗಿ ಉಸಿರುಗಳು ಕಡಿಮೆ ಮಾಡ್ಬೇಕು. ನಂಬರ್ ಆಫ್ ಬ್ರೀತ್ ಒಂದು ದಿವಸಕ್ಕೆ 21,600 ಸಾರಿ ಉಸಿರಾಡಿಸ್ತಿರಲ್ಲ ಆ ಉಸಿರುಗಳು ಕಡಿಮೆ ಮಾಡ್ಬೇಕು. ಸಂಖ್ಯೆ ಕಡಿಮೆ ಮಾಡ್ಬೇಕು. ನಿಧಾನ ಉಸಿರಾಡಿಸಿ ಉಸಿರಾಟದ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು. ಆ ಉಸಿರಾಟದ ಸಂಖ್ಯೆ ಹೆಂಗೆ ಕಡಿಮೆ ಮಾಡ್ಕೋತ ಹೋಗ್ತೀರಿ ಹಂಗ ನಿಮ್ಮ ಪ್ರಾಣ ನಿಮ್ಮ ವಶವರ್ತಿ ಆಗ್ತದ. ನಿಮ್ಮ ಯೋಗ ಸಾಧನೆಯಲ್ಲೇ ಮನಸ್ಸು ಬರ್ತದ. ಇದನ್ನೇ ಮಾಡಬೇಕು, ಇದನ್ನೇ ಕೇಳಬೇಕು, ಇದನ್ನೇ ಹೇಳಬೇಕು. ಇದ್ರಾಗೇ ಮನಸ್ಸು ಬರ್ತದೆ, ಇಂಟ್ರೆಸ್ಟ್ ಬರ್ತದೆ. ನಿಮ್ಗೆ ಯಾರು ಹೇಳೋದು ಬೇಡ, ಕೇಳೋದು ಬೇಡ. ನಿಮ್ಮದು ನೀವೇ ಎದ್ದು ಕೂತು ನಿಮ್ಮದು ನೀವು ಮಾಡ್ಕೋತ ಹೋಗ್ತಿರ್ತೀರಿ. ಈಗ ನಮ್ಗೆ ಯಾರು ಹೇಳಕ್ ಕೇಳಕ್ ಯಾರು ಅದಾರ್ರಿ? ಹಿಂದೆ ಯಾರು ಬೆನ್ನತ್ತಾರೆ ನಮಗೆ ಅದು ಮಾಡಿ ಇದು ಮಾಡತ್ತೆ ಹೇಳಿ? ಯಾರಿಲ್ಲ. ನಾನೇ ಕೂತು ಎದ್ದು ಅದೆಲ್ಲ ಮಾಡ್ತೇನೆ ಇಲ್ಲ. ಹಿಂದೆ ಯಾರು ನಮ್ಗೆ ಏನಾರು ಡೌಟ್ಸ್ ಬಂದ್ರೆ ತಿಳಿಸಿ ಹೇಳಕ್ ಯಾರು ಅದಾರ ಇಲ್ಲಿ? ನಮ್ಮನ್ನು ನಾವು ಕೂತು ಒಳಗೆ ಸ್ವಾನುಭವದ ಚಿಂತನೆ ಮಾಡಿ ಅದರ ಅರ್ಥ ಕಂಡುಹಿಡಿತೇವ ಇಲ್ಲ? ಇದೆಲ್ಲ ಹೆಂಗ್ ಸಾಧ್ಯ ಆಗ್ತದ? ಪ್ರಾಣ ವಶವರ್ತಿ ಆಗಿರ್ಬೇಕು. ನಮ್ಮ ಪ್ರಾಣ ಎದಕ್ಕೂ ಅಟ್ಯಾಚ್ ಆಗಬಾರ್ದು. ಸ್ವಲ್ಪ ಏನಾರ ಆಗ್ಯದಂದ್ರೆ ಹೊಂಟೇವೆ ಅಲ್ಲಿಗೆ ಹೋಗದೆ 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 ಏನಾಗಿರ್ತದೆ, ಏನಾಗ್ತದೆ, ಏನಾಗಬೇಕು ಅದು ಆತಿರ್ತದೆ. ನಾವು ಹೋಗೋದ್ರಿಂದ ಏನು ಫರಕ್ ಅದ, ಹೋಲಿಲ್ಲ ಅಂದ್ರೆ ಏನಾಗದು? ನಿಮ್ಮ ಪ್ರಾಣ ನಿಮ್ಮ ಆತ್ಮ ಸಾಧನೆಯ ಲಕ್ಷ್ಯದಲ್ಲಿರ್ಬೇಕು. ಅದಕ್ಕೆ ಪ್ರಾಣ ವಶವರ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಾಣಾಯಾಮ ಸಾಧನೆ ಮಾಡಬೇಕು. ನಾಡಿ ಶುದ್ಧಿ ಅಂತಂದ್ರ ದೌತಿಯ ಮೂಲಕ ಷಟ್ಕರ್ಮಾದಿಗಳನ್ನು ಮಾಡುವುದು. ಏನು ಪ್ರಾಣಾಯಾಮ ಮಾಧ್ಯಮದಿಂದ ನಾಡಿ ಶುದ್ಧಿ ಆಗುತ್ತದೆ. ಪ್ರಾಣಾಯಾಮ ಮಾಡ್ರಿ, ಅದರಿಂದ ನಾಡಿ ಶುದ್ಧಿ ಆಗ್ತದೆ. ಮತ್ತೆ ಹಠಯೋಗದಲ್ಲಿ ವಿಭಿನ್ನ ಪ್ರಕಾರಗಳ ಕುಂಭಕಗಳ ಮಾಧ್ಯಮದಿಂದ ಸಾಧಕನು ತನ್ನ ಪ್ರಾಣಗಳನ್ನು ವಶವರ್ತಿ ಮಾಡಿಕೊಳ್ಳುತ್ತಾನೆ. ಮನಸ್ಸನ್ನ ವಶವರ್ತಿ ಮಾಡಿಕೊಳ್ಳಲು 2 ಉಪಾಯಗಳಿವೆ. ಅದಕ್ಕೆ ಷಟ್ಕರ್ಮ ಅಂತ ಬರ್ತದ, ಹೇಳ್ತೀನಿ ನಾನು. ಷಟ್ಕರ್ಮ ಅಂದ್ರೆ ದೌತಿಯ ಮೂಲಕ ಷಟ್ಕರ್ಮಾದಿಗಳನ್ನು ಮಾಡುವುದರಿಂದ ನಾಡಿ ಶುದ್ಧಿ. ಅದು ಒಂದು ರೀತಿ. ಇಲ್ಲ ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ನಾಡಿ ಶುದ್ಧಿ ಆಗ್ತದ. ಷಟ್ಕರ್ಮಗಳು ಹೇಳ್ತೀನಿ, ಸ್ವಲ್ಪ ಪೆಂಡಿಂಗ್ ಇಡೋಣ. ಹಠಯೋಗದಲ್ಲಿ ವಿಭಿನ್ನ ಪ್ರಕಾರಗಳ ಕುಂಭಕಗಳ ಮಾಧ್ಯಮದಿಂದ ಸಾಧಕನು ತನ್ನ ಪ್ರಾಣಗಳನ್ನ
ವಶವರ್ತಿ ಮಾಡಿಕೊಳ್ಳತಕ್ಕದ್ದು. ಮನಸ್ಸನ್ನ ವಶವರ್ತಿ ಮಾಡಿಕೊಳ್ಳಲು ಎರಡು ಉಪಾಯಗಳಿವೆ. ಮನಸ್ಸ ಪ್ರಾಣ ಎರಡು ಏನದವ? ತಾಯಿ ಮಗ ಇದ್ದಂಗದವ, ಇಲ್ಲ ಆಕಳ ಕರ ಇದ್ದಂಗದವ. ಒಂದನ್ನು ಹಿಡಿದ್ರೆ ಇನ್ನೊಂದು ಬೆನ್ನತ್ತಿ ಬರ್ತದೆ, ಒಂದನ್ನು ಹಿಡಿದ್ರೆ ಇನ್ನೊಂದು ಬೆನ್ನತ್ತಿ ಬರ್ತದೆ. ಒಂದನ್ನು ವಶ ಮಾಡ್ಕೊಂಡ್ರೆ ಇನ್ನೊಂದು ಆಟೋಮೆಟಿಕ್ ವಶವರ್ತಿ ಆಗಿಬಿಡ್ತದೆ. ಅದಕ್ಕೆ ಪ್ರಾಣ ಮತ್ತು ಮನಸ್ಸು ಅವೆರಡು ಒಂದಕ್ಕೊಂದು ಜೊತೆ ಇರ್ತಾವ. ಅದಕ್ಕೆ ಪ್ರಾಣಾಯಾಮ ಒಂದನೇದ್ದು. ಪ್ರಾಣಾಯಾಮ ಏನು? ಹಠಯೋಗದಲ್ಲಿ ಪ್ರಾಣಾಯಾಮ ಸಾಧನದ ಪೈಕಿ ಕುಂಭಕ ಸಹಿತ ಚಂದ್ರಭೇದಿ, ಸೂರ್ಯಭೇದಿ, ಶೀತಲಿ, ಭಸಿಕ, ಭ್ರಾಮರಿ, ಪ್ಲಾವಿನಿ, ಮನೋಮೂರ್ಛ, ಉಜ್ಞಾಯಿ, ಶೀತ್ಕಾರಿ, ಕೇವಲಿ ಆದಿ ಇವೆಲ್ಲ ಅನೇಕ ಪ್ರಕಾರದ ಕುಂಭಕಗಳದವ. ಇವುಗಳ ಅಭ್ಯಾಸದಿಂದ ಸಾಧಕನು ಪ್ರಾಣಗಳನ್ನು ತನ್ನ ವಶದಲ್ಲಿ ಮಾಡಿಕೊಳ್ಳುತ್ತಾನೆ. ಇವೆಲ್ಲ ಒಂದೊಂದು ಪದ್ಧತಿ ಹೇಳಿರ್ತಾರೆ. ಈ ಪದ್ಧತಿಗಳೆಲ್ಲ ನೀವು ತಿಳ್ಕೋಬೇಕಾದ್ರೆ ಯೋಗ ಪಾಠ ಮಾಸ್ಟರ್ ಬಳಿ ಹೋಗ್ಬೇಕು. ಈಗ ನನಗೆ ಗೊತ್ತಿರೋದು ಒಂದೇ ಒಂದು ಸಮೃದ್ಧಿ ಪ್ರಾಣಾಯಾಮ. ಆ ಸಮೃದ್ಧಿ ಪ್ರಾಣಾಯಾಮ ಸಮಾನ ಪ್ರಮಾಣಗಳನ್ನು ಎಣಿಸ್ಕೊಂಡು ಕುಂಭಕ ರೇಚಕ ಏನದ ಈಕ್ವಲ್ 4 ಸೆಕೆಂಡು, 6 ಸೆಕೆಂಡು, 8 ಸೆಕೆಂಡು, 10 ಸೆಕೆಂಡು ಹಿಂಗ. ಯಾವದ್ವಾಯು ಸ್ಥಿತೋ ದೇಹೇ ತಾಜ್ಜೀವನ ಮುಚ್ಚತೆ ಮರಣಂ ತಸ್ಯ ನಿಷ್ಕ್ರಾಂತಿ ತಥೋ ವಾಯು ನಿರೋಧಯೇತ್. ಅಂದ್ರೆ ಎಲ್ಲಿಯ ತನಕ ಶರೀರದಲ್ಲಿಯ ಪ್ರಾಣವಾಯು ವಿದ್ಯಮಾನವಾಗಿರುತ್ತದೆ, ಶರೀರದೊಳಗೆ ಅದಿರ್ತದೋ ಅಲ್ಲಿಯ ತನಕವೇ ಜೀವನವಿದೆ. ವಾಯು ಶರೀರದಿಂದ ಭಿನ್ನವಾಗುವುದೇ ಮೃತ್ಯುವಾಗಿದೆ. ಒಳಗ ಎಲ್ಲಿ ತನಕ ಇರ್ತದ ಪ್ರಾಣವಾಯು ಅಲ್ಲಿ ತನಕನೇ ಜೀವನ. ಯಾವಾಗ ಅದು ಪ್ರಾಣವಾಯು ಹೊರಗೆ ಬರ್ತದ ಅದೇ ಮೃತ್ಯು. ಇದು ಒಳಗ ಹೊರಗ ಯಾಕೆ ಓಡಾಡ್ತಿರ್ತದ? ನಿಮ್ಮ ಮೂಗನಾಗ ಓಡಾಡ್ತಿರ್ತಲ್ಲ, ಹೊರಗೆ ಬರ್ತದ, ಒಳಗೆ ಬರ್ತದ. ಹಿಂಗ್ಯಾಕೆ ಮಾಡ್ತದ ಅಂದ್ರೆ ಅದು ನಿಮ್ಮ ಪ್ರಾಣ ಹೊರಗೆ ಬಂದ್ ನೋಡಿ ಹೊತ್ತಿರ್ತದ. ಒಂದಿನ ಹೊರಗೆ ಹೋಗಿ ಆ ಕಡೆ ಹೋಗೋದತ್ತದ, ಮತ್ತೊಳಗೆ ಹೋಗಂಗಿಲ್ಲ. ಲಾಸ್ಟ್ ಉಸಿರು ಏನದ ಆ ಕಡೆ ಹೋಗೋದದ. ಅದಕ್ಕೆ ನಾನು ಏರಿಯಾ ಹೆಂಗದ ನೋಡ್ಕೊಂಡು ಹೋಗ್ತಿರ್ತದ ಬಂದು. ಅದಕ್ಕೆ ವಾಯುವು ಶರೀರದಿಂದ ಭಿನ್ನವಾಗುವುದೇ ಮೃತ್ಯುವಾಗಿದೆ. ಆದ್ದರಿಂದ ವಾಯುವನ್ನು ನಿರೋಧ ಮಾಡಬೇಕು. ವಾಯುವನ್ನ ಏನ್ ಮಾಡಬೇಕು? ಒಳಗೆ ನಿಲ್ಲಿಸ್ಬೇಕು. ಅದು ಹೊರಗೆ ಹೋಗ್ತದ ಒಂದ್ ದಿವಸ, ಹೊರಗೆ ಹೋಲಾರ್ದಂಗೆ ನಿಲ್ಲಿಸ್ಬಿಡ್ಬೇಕು. ಇದು ಹಠಯೋಗದಿಂದ ಸಾಧ್ಯ. ಅಂದ್ರೆ ಪ್ರಾಣವನ್ನ ನಿಲ್ಲಿಸಬೇಕು. ವಿವಿಧ ಕುಂಭಕಗಳ ಅಭ್ಯಾಸಗಳ ಮೂಲಕ ಪ್ರಾಣವನ್ನ ನಿಲ್ಲಿಸುವುದೇ ಹಠಯೋಗ ಸಿದ್ಧಿ. ಉಸಿರು ಪ್ರಾಣ ಹೊರಗೋಗಿ ಸಾಯೋದ್ರ ಬದಲಿ ಒಳಗೆ ಅದನ್ನ ನಿಲ್ಲಿಸೋದು. ಪ್ರಾಣ ಹೊರಗೋದ್ರೆ ಸತ್ತತಿ. ಅದ್ರ ಸಲುವಾಗಿ ಏನ್ ಮಾಡಬೇಕು? ಪ್ರಾಣವನ್ನ ಒಳಗೆ ನಿಲ್ಲಿಸದೆ ಹಠಯೋಗ. ನೋಡ್ರಿ, ಪ್ರಾಕೃತಿಕವಾಗಿ ಯಾವಾಗ ಸಾಯ್ಬೇಕು, ಯಾವಾಗ ಹುಟ್ಟಬೇಕು, ಅದರ ವಿರುದ್ಧ ಹೋಗೋದಿದೆ. ಹೆಂಗದ ಸಿಸ್ಟಮ್? ಮನುಷ್ಯನ ಪ್ರಯತ್ನ ನೋಡ್ರಿ ಹೆಂಗದ. ತಿಳಿಲಿಕ್ಕತ್ತದ ಏನಾರೆ ಮಾಹಿತಿ ತಗೊಳ್ಳೋದಪ್ಪ, ಏನ್ ತಿಳ್ಕೊಳ್ಳೋದೇನು ಇಲ್ಲಿದ್ರೆ. ಮುದ್ರಾ ಬಂಧ ಮೂರನೇದೇನದ್ರಿ? ಮುದ್ರಾ ಬಂಧ. ಹೌದಾ? ಯಾರು ಹತ್ತಿರದಿರಾ? ಇಲ್ಲ. ಮುದ್ರಾ ಬಂಧ ಇದು ಏನ್ ಮಾಡ್ತದ? ಭಾವಭಂಗಿಮಾಂ ಪ್ರಸನ್ನತೆ ಮತ್ತು ಶರೀರದ ವಿಶೇಷ ಸ್ಥಿತಿಯೇ ಮುದ್ರಾ ಬಂಧ. ಅಂದ್ರೆ ಬಂಧಿಸುವುದು. ಅಂದ್ರೆ ಶರೀರವನ್ನು ವಿವಿಧ ಭಾವನೆಗಳಿಂದ ಮುಕ್ತವಾಗಿ ಪ್ರಸನ್ನವಾಗಿರುವುದು. ಇವು ಮುದ್ರೆಗಳ ಬೆರಳಲಿಂದ ಹಾಕ್ತಾರಲ್ಲ, ಕೈಲಿಂದ ಹಸ್ತಲಿಂತ, ಆ ಮುದ್ರೆಗಳ ಬಗ್ಗೆ ಹೇಳ್ತಾರವ್ರು. ವಿವಿಧ ಭಾವನೆಗಳಿಂದ ಮುಕ್ತವಾಗಿ ಪ್ರಸನ್ನವಾಗಿರುವುದು. ದೇಹವನ್ನು ಕೂಡ ಅದೇ ಪ್ರಕಾರ ವಿಶೇಷ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವುದು. ಹಠಯೋಗದಲ್ಲಿ ಮುದ್ರೆಗಳ ಮತ್ತು ಬಂಧಗಳ ಪ್ರಯೋಗ ವಿಶೇಷವಾಗಿರುತ್ತದೆ. ಕುಂಡಲಿನಿ ಜಾಗರಣಕ್ಕಾಗಿ ಶರೀರದ ಶಕ್ತಿಗಳನ್ನು ನಿಯಂತ್ರಣ ಮಾಡಿಕೊಳ್ಳಲು ಅವುಗಳನ್ನು ಬಳಸಿಕೊಳ್ಳುತ್ತಾರೆ. ಮುದ್ರೆಗಳನ್ನ
ಈ ಕುಂಡಲಿನಿ ಜಾಗೃತಿ ಟೈಮ್ನಾಗ ಅವು ಬೇಕಾಗ್ತವ. ಮುದ್ರೆಗಳು, ಬಂಧಗಳು, ಪ್ರಾಣಾಯಾಮ ಇವೆಲ್ಲ ಕುಂಡಲಿನಿ ಜಾಗೃತಿಗೆ ಬೇಕಾಗ್ತವ. ಮುದ್ರೆಗಳ ಮತ್ತು ಬಂಧಗಳ ಅಭ್ಯಾಸವು ಪ್ರಾಣಾಯಾಮಗಳ ಜೊತೆಗೆ ವಿಶೇಷ ರೂಪದಿಂದ ಪ್ರಭಾವಿಯಾಗುತ್ತವೆ. ಮುದ್ರೆಗಳು ಬೇಕು, ಬಂಧಗಳು ಬೇಕು. ಇವುಗಳಿಂದ ಸಾಧಕನು ಬ್ರಹ್ಮ ಮಾರ್ಗದ ಮೂಲಕ ಷಟ್ ಚಕ್ರಗಳನ್ನು ಜಾಗೃತಿ ಮಾಡಿಕೊಳ್ಳಲು ಸಮರ್ಥವಾಗುತ್ತಾನೆ. ಮುದ್ರೆಗಳಲ್ಲಿ ಜ್ಞಾನ ಮುದ್ರೆ, ಚಿನ್ಮುದ್ರೆ ಇತ್ಯಾದಿ ಮುದ್ರೆಗಳಿವೆ. ಸಾಧಕನು ಪ್ರಾಣಾಯಾಮದ ಜೊತೆಗೆ ಅವುಗಳನ್ನು ಮಾಡುವ ಮೂಲಕ ಸಾಧಕನು ತೀವ್ರವಾಗಿ ಪ್ರಾಣವನ್ನು ತನ್ನ ವಶದಲ್ಲಿ ತಂದುಕೊಳ್ಳುತ್ತಾನೆ. ಬ್ರಹ್ಮ ಮಾರ್ಗ ಅಂದ್ರೆ ಪಶ್ಚಿಮ ಮಾರ್ಗ. ಪ್ರಾಣಗಳು ನಾಡಿ ಶುದ್ಧಿಯ ನಂತರ ಸುಷುಮ್ನ ನಾಡಿಯ ಮೂಲಕ ಊರ್ಧ್ವಮುಖವಾಗಿ ಹರಿಯುತ್ತದೆ. ಅದನ್ನೇ ಬ್ರಹ್ಮದ್ವಾರ, ಬ್ರಹ್ಮ ಮಾರ್ಗ ಎಂದು ಕರೆಯುತ್ತಾರೆ. ಅದನ್ನೇ ಪಶ್ಚಿಮ ಮಾರ್ಗ, ಪಶ್ಚಿಮ ದ್ವಾರ ಎಂದು ಕರೆಯುತ್ತಾರೆ. ಇದೆಲ್ಲ ಏನದಂದ್ರೆ ಹಠಯೋಗ ಸಾಧಕರಲ್ಲಿ ವಾದ್ರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಸುಮ್ಮನೆ ಇದು ಒಂದು ಥಿಯರಿ. ಇಲ್ಲಿ ಏನದ, ಇದು ಒಂದು ಪದ್ಧತಿ. ಇದು ಒಂದು ಪದ್ಧತಿ. ಏನ್ ಪದ್ಧತಿ? ಇದು ಪ್ರಾಣವನ್ನ ಕಂಟ್ರೋಲ್ ಮಾಡಿ, ಪ್ರಾಣವಾಯುವನ್ನ ಕಂಟ್ರೋಲ್ ಮಾಡಿ, ಪ್ರಾಣಾಯಾಮ ಮಾಡಿ, ಮನಸ್ಸ ಪ್ರಾಣಗಳನ್ನ ತನ್ನ ಮನಸ್ಸಿಗೆ ಬೇಕನ್ನಂಗೆ ಇಟ್ಕೊಂಡು, ಪ್ರಾಣ ಹೊರಗಾದ್ರೆ ಸಾಯ್ತದ ಒಂದು ದಿವಸ ಅನ್ನೋದ್ರ ಬದಲಿ ಅದಕ್ಕೆ ಒಳಗೆ ಲಾಕ್ ಮಾಡಿಬಿಡೋದು, ಸಾಯ್ಲಾರ್ದಂಗಿರೋದು, ಇವೆಲ್ಲಾನು ಯೋಗ ಸಿದ್ಧಿ ಒಳಗೆ ಬರ್ತಾವ. ಇದು ಒಂದು ಪದ್ಧತಿ. ಈ ಹಠಯೋಗದೊಳಗೆ ಇನ್ನೂ ಒಂದು ಏನದಂದ್ರೆ ನಾದಾನುಸಂಧಾನ ಅಂತದ. ನಾದಾನುಸಂಧಾನ ಅಂದ್ರ ನಾದ ಎಲ್ಲದರಿ? ಎಲ್ಲದ ನಾದ? ಎಲ್ಲೆಲ್ಲಿ ಬ್ರಹ್ಮನ ಅಲ್ಲೆಲ್ಲ ನಾದನೇ ಅದ. ಬ್ರಹ್ಮ ಒಳಗದನ ಇಲ್ರಿ? ಒಳಗದನ ಇಲ್ಲ ಬ್ರಹ್ಮ? ನೀವು ಗಪ್ಪ ಕೂತ್ರಿ, ನಾನು ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಕೇಳಿದಾಗ ಎಚ್ಚರಿಕೆಯಿಂದ ಉತ್ತರ ಕೊಡಬೇಕು. ಬ್ರಹ್ಮ ಒಳಗದನ ಇಲ್ಲ, ಅವ ಎಲ್ಲಿ ಅದನ ಅಲ್ಲಿ ನಾದ ಅದ. ಬ್ರಹ್ಮ ಹೊರಗದನ ಇಲ್ಲ, ಹೊರಗದ, ಅವ ಎಲ್ಲೇನ ಅಲ್ಲಿನೂ ನಾದ ಅದ. ಅದಕ್ಕ ಹೊರಗಿನ ನಾದಕ್ಕೆ ಏನಂತಾರ, ಒಳಗಿನ ನಾದಕ್ಕೆ ಏನಂತಾರ ಅಂದ್ರ, ಹೊರಗಿನ ನಾದ ಏನದಲ್ಲ ಆಹತ ನಾದ, ಒಳಗಿನ ನಾದ ಅನಾಹತ ನಾದ. ಈ ನಾದಗಳು ಏನದಾವ ಅಂತಂದ್ರೆ ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕಂದ್ರೆ ಆ ನಾದದ ಕಡೆ ಇರಬೇಕು. ನಾದ ಎಲ್ಲಿಂದ ಬರ್ತದ? ಬ್ರಹ್ಮನಿಂದ ಬರ್ತದ. ಬ್ರಹ್ಮನೇ ನಾದ ರೂಪದಲ್ಲದನ. ಈಗ ಎತ್ತಿನ ಬಂಡಿಗೆ ಚಕ್ರ ತಿರುಗ್ತದ, ಅಷ್ಟು ದೊಡ್ಡ ಚಕ್ರ ತಿರುಗ್ತದ ಅಂದ್ರೆ ನಡ್ಬರ್ಕೊಂದು ಎಕ್ಸೆಲ್ ಅದ ಇಲ್ರಿ, ರಾಡ್ ಶಾಫ್ಟ್, ಅದು ತಿರುಗ್ತದ ನಡ್ಬರ್ಕಿಂದು? ಅದು ತಿರ್ಗಂಗಿಲ್ಲ, ಅದು ಹಂಗೆ ಇರ್ತದ. ಅದರ ಸುತ್ತ ಏನೇನ್ ಅದಾವ ಅವಕ್ಕೆಲ್ಲ ತಿರುಗಿಸ್ತದ. ಆ ತಿರ್ಗೋದಕ್ಕೆ ಆಧಾರ ಅದ, ನಡ್ಬರ್ಕ್ ಅದು ಹಂಗೆ ಅದಲ್ಲ. ಹಂಗಿದ ನಾದ ಏನದ ಬ್ರಹ್ಮಂದು, ಇದು ಬರೋದಲ್ಲ ಹೋಗೋದಲ್ಲ, ಇದು ಯಾವಾಗಲೂ ಇರೋದೇ ನಾದ. ಈ ಶಬ್ದಗಳು ಬರ್ತಿರ್ತಾವ ಹೋಗ್ತಿರ್ತಾವ, ಆದ್ರೆ ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ನಾದದ ಕಡೆ ಇರ್ಬೇಕು. ಯಾರು ಬಂದಲೇ ಕತ್ತಿ ಅಂತ ನಿಮ್ಗೆ ಬೈದರು, ಆ ಕತ್ತಿಯನ್ನ ಶಬ್ದದೊಳಗೆ ಬ್ರಹ್ಮನ ನಾದ ಆದ ಇಲ್ಲ? ನಿಮ್ಮ ಲಕ್ಷ್ಯ ನಾದದ ಕಡೆ ಇರ್ಬೇಕಾ ಶಬ್ದದ ಕಡೆ ಇರ್ಬೇಕು? ನಾದದ ಕಡೆ ಇರ್ಬೇಕು. ಶಬ್ದ ಏನಕ್ಕಾಗಲ್ಲ, ಕಾಳಾಗಿ ಹೋಗ್ಲಿಕ್ಕೆ. ನಾದಾನುಸಂಧಾನ, ನಾದಾನುಸಂಧಾನ. ಒಳಗಲಿಂತು ಎಷ್ಟೋ ವಿಚಾರಗಳು ಬರ್ತಿರ್ತಾವ, ಎಷ್ಟೋ ಶಬ್ದಗಳು ಒಳಗಲಿಂತ ಕೇಳಿಸ್ತಿರ್ತಾವ. ಒಳಗಲಿಂತ ಬರುವಂತ ಶಬ್ದಗಳಲ್ಲಿ ಸಹಿತ ನೀವು ನಾದಾನುಸಂಧಾನ ಮಾಡಬೇಕು. ಹೊರಗಲಿಂತ ಬರುವಂತ ಶಬ್ದಗಳಲ್ಲಿ ಸಹಿತ ನೀವು ನಾದಾನುಸಂಧಾನ ಮಾಡಬೇಕು. ನಾದದ ಕಡೆನೇ ನಿಮ್ಮ ಲಕ್ಷ್ಯ ಇರಬೇಕು. ಇದೊಂದು ಯೋಗ ಪದ್ಧತಿ.
ಪಶ್ಚಿಮ ಕಿವಿಯಿಂದ ನಾದ ಕೇಳಬೇಕು ಅಂದ್ರೇನು? ಎಡಕಿನ ಕಿವಿ. ಗುರುಗಳೆಲ್ಲ ಮತ್ತೆ ಎದ್ರಾಗ ಯಾವ ಕಿವ್ಯಾಗ ಮಾಡ್ತಾರೆ? ಬಲ್ಕಿನ ಕಿವ್ಯಾಗ ಮಾಡ್ತಾರೆ, ಎಡಕಿನ ಕಿವ್ಯಾಗ ಮಾಡ್ತಾರ್ರಿ ಉಪದೇಶ? ಎಡಕಿನ ಕಿವ್ಯಾಗ ಮಾಡ್ತಾರೆ. ಎಡಕಿನ ಕಿವಿಯಿಂದ ಆ ನಾದ ಕೇಳ್ಬೇಕ್ರಿ. ಹೆಂಗಂದ್ರ ನಿರಂತರವಾಗಿ ಕೇಳಬೇಕು. ನಿರಂತರವಾಗಿ ನಿಮ್ಮ ಎಡಕಿನ ಕಿವಿಯಿಂದ ಆ ನಾದದ ಕಡೆ ನೀವು ಲಕ್ಷ್ಯ ಕೊಟ್ಟರಿ ಅಂತಂದ್ರೆ ಏನಾಗ್ತದಪ್ಪ ಅಂದ್ರೆ ಉಳಿದ ಶಬ್ದಗಳು ಯಾವ ನಿಮಗೆ ತೊಂದರೆ ಮಾಡಂಗಿಲ್ಲ. ಯಾವ ಶಬ್ದಗಳು ನಿಮಗೆ ತೊಂದರೆ ಮಾಡಂಗಿಲ್ಲ. ಅದಕ್ಕೆ ನಾದಾನುಸಂಧಾನದಲ್ಲಿ ತೊಡದೆ ಇದೇನದು ನಾದಾನುಸಂಧಾನ. ಈ ನಾದಾನುಸಂಧಾನದಾಗ ಏನಾಗ್ಬಿಡ್ತದಪ್ಪ ಅಂತಂದ್ರೆ ನೀವು ಅನುಸಂಧಾನ ಮಾಡ್ಕೋತ 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 ಏನ್ ಸಮಾಧಿಗೆ ಗೊತ್ತಿರಲ್ಲ, ಅದಕ್ಕೆ ಲಯ ಯೋಗ ಅಂತಾರೆ. ಲಯ ಆಗಿಬಿಡೋದು, ಅದರಾಗೆ ಲಯ ಆಗಿ ಹೋಗ್ಬಿಡೋದು. ಏನು ಲಯ ಆಗ್ತದ? ನಿಮ್ಮ ಮನಸ್ಸು ಲಯ ಆಗ್ತದ, ನಿಮ್ಮ ಪ್ರಾಣ ಲಯ ಆಗ್ತದ, ನಿಮ್ಮ ಶರೀರ ಏನಾಗ್ತದ? ಸ್ಥಿರ ಆಗ್ತದ. ಅದೇ ನಾದಾನುಸಂಧಾನ. ಲಯದ ಎಷ್ಟು ತರ ಅದಾವಂತ? 1.25 ಕೋಟಿ ನಾದಾನುಸಂಧಾನದ ಬಗ್ಗೆ, ಲಯದ ಬಗ್ಗೆ 125 ಲಕ್ಷ ಪ್ರಕಾರಗಳನ್ನು ಶಿವನು ತಿಳಿಸಿಕೊಟ್ಟಿದ್ದಾನೆ. ನೋಡ್ರಿ, ಶಿವ 1,25 ಲಕ್ಷ ರೀತಿಯ ಲಯಗಳನ್ನು ಕಲಿಸಿಕೊಟ್ಟಾನಂತ ನೋಡ್ರಿ ಭೂಮಿ ಮೇಲಿನ ಮಂದಿಗೆ. ಅವುಗಳ ಪೈಕಿ ಒಂದು ಇದೆ, ಅದೇ ನಾದಾನುಸಂಧಾನ. ನಾದದ ಅನುಸಂಧಾನ ಮಾಡುವುದು ನಾದಗಳಲ್ಲಿ 2 ಪ್ರಕಾರ. ಒಂದು ಆಹತನಾದ, ಇನ್ನ ಒಂದು ಅನಾಹತನಾದ. ಆಹತನಾದ ಅಂದ್ರೆ ವೀಣೆ, ತಬಲ, ಮತ್ತೇನಾರ ನೀವು ನಿಮ್ಮ ಮನಸ್ಸು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಕೆ ಹೊರಗಿನ ಸಂಗೀತ ಏನದಲ್ಲ, ಬಾಹ್ಯ ಶಬ್ದಗಳು, ಅವು ಆಹತನಾದ. ಅನಾಹತನಾದ ಅಂದ್ರೆ ಇದಕ್ಕೆ ಹೊರಗಿಂದ ಏನು ಬೇಕೇ ಆಗಿಲ್ಲ, ನಿಮ್ಮ ಶರೀರದ ಒಳಗಿಂದೇ ಆಂತರಿಕ ನಾದ. ನಾದಾನುಸಂಧಾನದಲ್ಲಿ 4 ಪ್ರಕಾರಗಳು. 1ನೇದು ಆರಂಭಾವಸ್ಥೆ, 2ನೇದು ಘಟಾವಸ್ಥೆ, 3ನೇದು ಪಂಚಯಾವಸ್ಥೆ, 4ನೇದು ನಿಷ್ಪತ್ತಿಯಾವಸ್ಥೆ. ಈ ರೀತಿ ಅವಸ್ಥೆಗಳು ಕೂಡ ಅದರಾಗಿರ್ತವ. ಆರಂಭದಲ್ಲಿ ಹೆಂಗಿರ್ತದಂತಂದ್ರೆ ನಾನಾ ರೀತಿ ಶಬ್ದಗಳು. ನಾದ ಕೇಳ್ಬೇಕಂದ್ರೆ ಅದರ ಜೊತೆಗೆ ನಾನಾ ರೀತಿ ಶಬ್ದಗಳೂ ಸಹಿತ ಕೇಳ್ತಿರ್ತಾವ. ನಿಮಗೆ ನಾದದ ಬಗ್ಗೆ ಗೊತ್ತಿಲ್ಲದಕ್ಕೆ ಅವೆಲ್ಲ ಶಬ್ದಗಳು ಕೇಳ್ತಿರ್ತಾವ. ನೀವು ನಾದದ ಬಗ್ಗೆ ಗೊತ್ತು ಮಾಡಿಕೊಂಡು ಆ ನಾದದ ಕಡೆನೇ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಈ ಹೊರಗಿನ ಶಬ್ದಗಳು ಏನಾಗ್ತವ? ಕೇಳಲಾರ್ದಂಗೆ ಆಗ್ಬಿಡ್ತಾವ. ನೀವು ಎದ್ರ ಮೇಲೆ ಲಕ್ಷ್ಯ ಕೊಡ್ತೀರ ಅದೇ ಕೇಳ್ತದ. ನಾದದ ಕಡೆ ಲಕ್ಷ್ಯ ಕೊಟ್ರೆ ನಾದನ್ನೇ ಕೇಳ್ತದ. ಆರಂಭದಲ್ಲಿ ನಾನಾ ರೀತಿ ಶಬ್ದಗಳು ಕೇಳ್ತವ, ಕೊನೆಯಲ್ಲಿ ಏನಾಗ್ತವ? ಸೂಕ್ಷ್ಮಾತಿ ಸೂಕ್ಷ್ಮ, ಕೇವಲ ನಾದ ಒಂದೇ ಸೂಕ್ಷ್ಮವಾಗಿ ಕೇಳ್ತಿರ್ತದಷ್ಟೇ, ಉಳಿದು ಯಾವ ಶಬ್ದಗಳು ಕೇಳಂಗಿಲ್ಲ. ಅಂತ ಒಂದು ಸ್ಥಿತಿ ಬರ್ತದೆ. ಅದಕ್ಕೆ ಹಠಯೋಗದೊಳಗ ಘೇರಾಂಡ ಸಂಹಿತೆ ಅಂತ, ಘೇರಾಂಡ ಅನ್ನೋ ಮಹರ್ಷಿ ಬರೆದದ್ದು ಹಠಯೋಗ ಘೇರಾಂಡ ಸಂಹಿತೆ ಅಂತ. ಈ ಒಂದು ಷಟ್ಕರ್ಮ ಮಾಡುವ ಮೂಲಕ ಪ್ರಾಣ ಕಂಟ್ರೋಲ್ ಆಗಿ ಬರ್ತದ ಅಂತಂದ್ರೆ, ಷಟ್ಕರ್ಮಗಳಂತಂದ್ರೆ ದೌತಿ, ನೇತಿ, ನೌಲಿ, ಕಪಾಲಭಾತಿ, ತ್ರಾಟಕ, ಬಸ್ತ್ರಿ. ಇವು ಮಾಡಿದ್ರೆ ಪ್ರಾಣ ಕಂಟ್ರೋಲ್ ಆಗಿ ಬರ್ತದಂತ. ದೌತಿ ಇವೆಲ್ಲ ಕೇಳಿರ? ನೌಲಿ ಅಂದ್ರೆ ಹೊಟ್ಟೆ ತಿರುಗಿಸ್ತಾರಲ್ಲ, ಹೊಟ್ಟೆ ಗಂಟು ಮಾಡಿ. ದೌತಿ, ನೇತಿ, ನೌಲಿ, ಕಪಾಲಭಾತಿ, ತ್ರಾಟಕ, ಬಸ್ತ್ರಿ 6 ಅದು ಇಲ್ಲ. ಇವು 6 ಮಾಡಿದ್ರಂತಂದ್ರೆ ಪ್ರಾಣ ನೀವು ಹೇಳ್ದಂಗೆ ಕೇಳ್ತು.
ಅದಕ್ಕೆ ಸಪ್ತಾಂಗ ಯೋಗ ವರ್ಣನ. ಸಪ್ತಾಂಗ ಯೋಗ ಅಂತಂದ್ರೆ 7 ಅಂಗಗಳು. ಅಗಳೆವು 4 ಅಂಗಗಳ ಬಗ್ಗೆ ಹೇಳಿದ್ರು, ಇಲ್ಲಿ 7 ಅಂಗಗಳು. ಅದ್ರಾಗಿದ್ವೇ ಇದ್ರಾಗವ, ಮತ್ತಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅವ ಅಷ್ಟೇ ಇದ್ರೊಳಗೆ. ಹಠಯೋಗ ಘೇರಂಡ ಸಂಹಿತೆಯಲ್ಲಿ ಮಹರ್ಷಿ ಘೇರಂಡನು ಸಪ್ತಾಂಗ ಯೋಗ ವರ್ಣನ ಮಾಡಿದ್ದಾನೆ. ಷಟ್ಕರ್ಮಣ ಶೋಧನಂ ಚ ಆಸನೇನ ಭವೇಹದ ಮುದ್ರಯ ಸ್ಥಿರತಾ ಚೈವ ಪ್ರತ್ಯಾಹಾರೇಣ ಧೀರತ ಪ್ರಾಣಾಯಾಮ ಲಾಘವಚ್ಚ ಧ್ಯಾನತ್ತ ಪ್ರತ್ಯಕ್ಷಮಾತ್ಮಾನಿ ಸಮಾಧಿನ ನಿರ್ಲಿಪ್ತಂ ಚ ಘಟಸ್ಯ ಸಪ್ತ ಸಾಧನಂ. ಏನ್ ಹಿಂಗಂದ್ರ ಷಟ್ಕರ್ಮ, ಆಸನ, ಮುದ್ರಾ, ಪ್ರತ್ಯಾಹಾರ, ಪ್ರಾಣಾಯಾಮ, ಧ್ಯಾನ ಮತ್ತು ಸಮಾಧಿ ಇವೇ ಸಪ್ತ ಅಂಗಗಳು. ಷಟ್ಕರ್ಮ ಅಂತಂದ್ರೇನು? ಶೋಧನ, ನಾಡಿ ಶೋಧನ. ಹೆಂಗಪ್ಪ ಶರೀರ ಶುದ್ಧಿ ಹೆಂಗ್ ಮಾಡ್ಕೋತೀರಿ ಅಂತಂದ್ರೆ ಈ ಷಟ್ಕರ್ಮ ಅಂದ್ರೆ ದೌತಿ, ನೇತಿ, ನೌಲಿ, ಕಪಾಲಭಾತಿ, ತ್ರಾಟಕ, ಬಸ್ತ್ರಿ ಇವು ಮಾತ್ರ ರಾಮದೇವ್ ಬಾಬಾ ಇದ್ರೊಳಗ ಫುಲ್ ಬರ್ತಾವ. ನೀವು ಇವು ಬೇಕಿದ್ರೆ ವಿಡಿಯೋಗಳು ಇದ್ರೊಳಗ ಹೊಡ್ಕೊಂಡು ನೋಡ್ಕೊಳ್ರಿ, ಯೂಟ್ಯೂಬ್ನಾಗ ಅಥವಾ ಗೂಗಲ್ ಮೀಟ್ನಾಗ ಇವು ಬಸ್ತ್ರಿ ಅವೆಲ್ಲ ಯೋಗಾಸನ ಮಾಡೋರು ಇವೆಲ್ಲ ಮಾಡಿ ತೋರಿಸ್ತಿರ್ತಾರ, ಇವು ನೋಡ್ರಿ. ಆದ್ರೆ ಏನು ಮಾಡ್ಲಕ್ ಹೋಗ್ಬೇಡ್ರಿ, ಸುಮ್ಮನೆ ಆಸನ ಸಿದ್ಧಿ ಮಾಡ್ಕೊಂಡು ಸುಖಾಸನದಾಗಿರ್ರಿ. ಯಾವ ಪ್ರಯೋಗ ಮಾಡ್ಲಕ್ ಹೋಗ್ಬೇಡ್ರಿ. ಏನಾರ ಮಾಡ್ಕೊಂಡ್ರಿ ಅದ ಮಾಹಿತಿ ಗೊತ್ತಿರಲಿಲ್ಲ ಅಷ್ಟೇ. ಒಬ್ಬ ಚಲೋ ಯೋಗ ಗುರು ಸಿಕ್ಕಾಗ ಅವ್ ಮಾಡ್ಬೇಕು, ಅವ್ರ ಮಾರ್ಗದರ್ಶನ ಮಾಡ್ಬೇಕು. ನೀವೇ ಏನು ಮಾಡ್ಲಕ್ ಹೋಗಬಾರ್ದು. ಒಂದು ಷಟ್ಕರ್ಮ ನಾಡಿ ಶೋಧನ. ಎರಡನೇದ್ದೇನದ ಆಸನ. ಇದು ಅಂತೂ ನಿಮಗ್ ಗೊತ್ತಿದ್ದದ್ದೇ ಅದ. ಇದು ದೃಢತೆಗಾಗಿ ಅಳ್ಳಾಡ್ಲಾರ್ದ ಕುಂದ್ರದು. ಆರೋಗ್ಯ ಚೆನ್ನಾಗಿರ್ಬೇಕು ಆದ್ರೆ ಏನ್ ಮಾಡ್ಬೇಕು? ಊಟ ಕಡಿಮೆ ಮಾಡಬೇಕು. ಹೆಂಗ್ ಅಡಿಗೆ ರುಚಿಯಾಗಿರ್ತದ ಹಂಗಂಗ್ ಪ್ರಮಾಣ ಕಡಿಮೆ ಮಾಡ್ಬೇಕು. ಹೆಂಗ್ ಅಡಿಗೆ ರುಚಿ ಇರ್ತದೆ ಹಂಗಂಗ್ ಜಾಸ್ತಿ ಜಾಸ್ತಿ ತಿನ್ಬೇಕಂತ ಸಾಮಾನ್ಯ ಮನುಷ್ಯನ ಪ್ರೊಸೀಜರ್. ಹಂಗಿಲ್ಲ. ರುಚಿ ಜಾಸ್ತಿ ಆಯ್ತಂತಂದ್ರೆ ಮಜಾ ಯಾರಿಗೆ ಸಜಾ ಯಾರಿಗೆ ಹೇಳಿವಿಲ್ಲ, ಹಂಗಾಗ್ಬಾರ್ದು. ಆರೋಗ್ಯ ಚಂದ ಇರ್ಬೇಕು. ಆಸನ ದೃಢತೆ ಮತ್ತು ಮುದ್ರೆ ಅಂದ್ರೆ ಸ್ಥಿರತೆ. ಒಟ್ಟ ಭಾವನೆಗಳು ಸಹಿತ ಎಕ್ಕಡೆ ಅಳ್ಳಾಡ್ಲಾರ್ದಂಗೆ ಮುದ್ರೆ ಹಾಕೊಂಡು ಕುಂದಿರ್ಬೇಕು. ಪ್ರತ್ಯಾಹಾರ ಅಂದ್ರೆ ಧೀರತೆ. ಪ್ರತ್ಯಾಹಾರ ಅಂದ್ರೆ ಧೀರತೆ. ಧೀರತೆ ಅಂದ್ರೇನು? ಇಂದ್ರಿಯ ವಿಮುಖತೆ. ಇಂದ್ರಿಯ ವಿಮುಖತೆ. ನಿಮ್ಮ ಇಂದ್ರಿಯಗಳಿಗಾಗ್ಲಿ, ನಾಲಿಗೆ ರುಚಿಗಳಿಗಾಗ್ಲಿ, ಕೇಳುವ ಶಬ್ದಗಳಿಗಾಗ್ಲಿ, ಮುಟ್ಟುವ ಸ್ಪರ್ಶಗಳಿಗಾಗ್ಲಿ, ಮತ್ತಿನ್ನೇನಾತಿರ್ತಾವಲ್ಲ ಕಣ್ಣು, ಕಿವಿ, ಮೂಗು, ಮೂಸಿಸುವ ಗಂಧಗಳಿಗಾಗ್ಲಿ, ಆಶಿಸುವ ಮನಸ್ಸಿಗಾಗ್ಲಿ, ಅಲ್ಲಿ ಸಾಕಷ್ಟು ವಿಷಯಗಳು ಇದ್ದಾಗೂ ಕೂಡ ಏನ್ ಮಾಡ್ಬೇಕು? ಅವುಗಳನ್ನ ಬಿಟ್ಟು ಏಳುವಂತ ಪ್ರತ್ಯಾಹಾರ ಬುದ್ಧಿ ಇರಬೇಕು. ಸಾಕು ಅಂತ, ಬೇಡ ಅಂತ. ಇದಕ್ಕೇನಂತಾರ? ಧೀರತೆ. ಬಿಟ್ಟು ಹೇಳ್ರಿ ಸಾಕು. ನಿಮ್ ಕೆಪಾಸಿಟಿ 4 ಜಾಮೂನ್ ತಿನ್ನ ಕೆಪಾಸಿಟಿ ಅದ. 1 ಜಾಮೂನ್ ತಿಂದು ಸಾಕತ್ ಎದ್ದು ಬಿಡೋದು. 4 ತಿಂದು ಮತ್ತಿನ್ನ 4 ಬೇಕಂತ ಆಸೆ ಮಾಡಿದೆವು, ಅದು ಹಠಯೋಗ ಅಲ್ಲ. ಮನಸ್ಸಿಗೆ ಬಯಕೆ ಏನು ಉಂಟಾಗ್ತದಲ್ಲ ಅದಕ್ಕೆ ಪ್ರತ್ಯಾಹಾರ ಅಪೋಸಿಟ್ ಮಾಡ್ಬೇಕು. ಪ್ರಾಣ ಎದಕ್ಕರೆ ಅಂಟುಕೊಳ್ಳಕ್ ಹೋಗ್ತದಲ್ಲ ಅದನ್ನ ಜಾಡಿಸಿ ಬಿಡಿಸ್ಬೇಕು. ಇದೇ ಪ್ರತ್ಯಾಹಾರ. ನೀವು ನಿರಂತರ ಮಠದಾಗೆ ಹೋಗಿ ಕುಂದಿರ್ಲಕ್ಕತ್ತೀರಿ ಅಂದ್ರೆ ಗುರುಗಳು ಏನ್ ಮಾಡ್ತಾರ? ಅಲ್ಲಲ್ಲೇ ತಮ್ಮ ಇಲ್ಲೇ ಕೂತಿ ಏನ್ ಮಾಡ್ತೀವಿ? ಮನೆಗೇನ್ ಕೆಲಸ ಇಲ್ಲ ನಿನಗೆ? ಮನಿ ಬಿಟ್ಟು ಮುಂಜಾನೆ ಬರೋಣ ಇಲ್ಲೇ ಇರ್ತಿ, ಮಧ್ಯಾಹ್ನ ಇಲ್ಲೇ ಇರ್ತಿ, ಸಂಜೆಗೆ ಇಲ್ಲೇ ಇರ್ತಿ. ಮನೆ ಕೆಲಸಗಳು ಯಾರು ಮಾಡ್ಬೇಕು? ಹೋಗದ್ ಮನಿ ಕೆಲಸನೂ ಮಾಡುವಾಗಂತ ಕಳಿಸ್ತಾರೆ. ಮಠಕ್ಕೆ ಅಂಟುಕೊಂಡ್ರೆ ಮಠ ಬಿಡಿಸ್ತಾರ. ಮತ್ತು ಮನೆಗೆ ಕೂತಿದೆಲ್ಲ ಮಠಕ್ಕೆ ಯಾಕೆ ಬಂದಿಲ್ಲ ಅಂತಾರ. ಮನೆಗೆ ಅಂಟುಕೊಂಡ್ರ ಸ್ವತಂತ್ರ ಮಾಡೋ ಕೆಲಸ ಇದು. ಇಂಡಿಪೆಂಡೆಂಟ್ ಆಗಿರು. ಮನೆಗೂ ಅಂಟುಕೋಬೇಡ, ಮಠಕ್ಕೂ ಅಂಟುಕೋಬೇಡ. ಯೋಗಿಗಳ ಭಾಷೆ ಒಟ್ಟ ಅರ್ಥ ಆಗಂಗಿಲ್ಲ ಜನರಿಗೆ. ಒಮ್ಮ ಇಲ್ಲಿ ಕೂತ್ರೆ ಅಲ್ಲಿ ಬಾ ಅಂತಾನೆ,
ಅಲ್ಲಿ ಕೂತ್ರಿ ಇಲ್ಲಿ ಬಾ ಅಂತ. ನೀ ಯಾಕೆ ಸ್ವಾಮಿ ಏನ್ ಕಾಟ ಒಂದು ನಂಗೆ ಅನ್ನಿಸ್ತದ. ಬಟ್ ಅವ್ರಿಗೇನಾಗ್ತದ, ಸ್ವತಂತ್ರ ಮಾಡ್ಬೇಕು ಇವರಿಗೆ. ಅರ್ಥ ಆಗ್ಲಕತ್ತದ ಎದಕ್ಕೆ ಹಿಂಗ್ ಮಾಡ್ತಾರಂತ. ಅಂಟ್ಕೋಬಾರ್ದು. ಒಬ್ಬನೇ ಕುಂದಿರ್ಲಕತ್ತನಂತಂದ್ರ ಏನ್ ಗೂಗಿ ಕೂತಂಗ್ ಕೂತಿದಲ್ಲ, 4 ಮಂದ್ಯಾಗ ಕೂಡೋದ್ ಕಲಿ ಅಂತ ಬೆದರಿಸ್ತಾರ. ಮತ್ತ 4 ಮಂದ್ಯಾಗ ಕೂಡಿ ಯಾವಾಗ್ನು ಹರಟೆ ಹೊಡ್ಕೊತ ಅಲ್ಲಿ ಇಲ್ಲಿ ಓಡಾಡ್ಲಕತ್ನಂತಂದ್ರ ಅದೇನು ಯಾವಾಗ್ನು ಮಂದ್ಯಾಗ ಇರ್ತಲ್ಲ, ಒಂದ್ ಕಡೆ ಸುಮ್ಮ ಕೂತು ಒಂದಿಟ್ಟು ಧ್ಯಾನ ಜಪ ಮಾಡಬಾರ್ದ ಅಂತಾರ. ಸ್ವತಂತ್ರವಾಗಿ ಬೆಣ್ಣೆ ತಾನೇ ಮ್ಯಾಲ ಬರ್ಬೇಕು. ಚರ್ನಿಂಗ್ ಅಂತಾರ ಅದಕ್ಕೆ, ಮಂಥನ. ಹಿಂಗ್ ಬಿಟ್ರ ಹಂಗಂತಾರ, ಹಂಗ್ ಬಿಟ್ರ ಹಿಂಗಂತಾರ. ಇದು ಅರ್ಥ ಆಗಂಗಿಲ್ಲ ಜನಸಾಮಾನ್ಯರಿಗೆ. ಬುದ್ಧಿಗೆ ನಿಲ್ಕಂಗೆ ಇಲ್ಲ ಅವ್ರಿಗೆ. ಏನಾರ ಹೇಳಿದ್ರೆ ಮತ್ತೆ ಅದಕ್ಕೆ ಮತ್ತೊಂದು ಹೇಳ್ತಾರೆ. ಯಾಕಂದ್ರೆ ಬುದ್ಧಿಗೇಡಿಗಳು ಇರ್ತಾರಲ್ಲ, ಇದನ್ನ ತಿಳಿಸಿ ಹೇಳಿದವಲ್ಲ, ಇದಕ್ಕೆ ತಲೆ ಓಡಿಸಿ ಇನ್ನೂ ಒಂದು ತಮ್ಮದೇ ವಾದ ಹೇಳ್ತಾರೆ. ಯಾಕಂದ್ರೆ ಬುದ್ಧಿ ಇರ್ತದ ಅವರಿಗೆ, ಜ್ಞಾನ ಇರಂಗಿಲ್ಲ. ಅದೇ ಒಂದು ಸಮಸ್ಯೆ. ಬುದ್ಧಿ ಬೇಕಾದಟ್ಟದ, ಏನ್ ಬೇಕಾದಂದ್ರೆ ಅದಕ್ಕೆ ಉಲ್ಟಾ ಮಾತಾಡಟ್ಟು, ಅದಕ್ಕೆ ವಾದ ಮಾಡಟ್ಟು ಬುದ್ಧಿ ಇರ್ತದೆ, ಜ್ಞಾನ ಇರಂಗಿಲ್ಲ. ಅದರದ್ದು ರಿಸಲ್ಟ್ ಏನು, ಫೈನಲ್ ಹಿತ ಆಗ್ಬೇಕನ್ನೋದಿರಲ್ಲ. ಬುದ್ಧಿ ರಿಸಲ್ಟ್ ಏನು, ಅದು ಲಾಸ್ಟಿಗೆ ಜಗಳಾಡಿ ಹೊಡೆದಾಟಂಗಾಗ್ಬಿಡ್ತದೆ. ನಂದು ನಾನೇ, ನಿಂದು ನೀನೇ. ಅದಕ್ಕೇನಾಯ್ತು, ಪ್ರತ್ಯಾಹಾರ, ಧೀರತೆ ಬರಬೇಕು. ಪ್ರಾಣಾಯಾಮ ಅಂದ್ರೆ ಲಾಘವ, ಪ್ರಾಣಗಳನ್ನ ಮತ್ತು ಮನಸ್ಸುಗಳನ್ನ ಹಗುರು ಮಾಡಂಥದ್ದು. ಲಾಘವ, ಲಘುವಾಗಿ ಮಾಡಂಥದ್ದು. ಧ್ಯಾನ ಅಂತಂದ್ರೆ ಪ್ರತ್ಯಕ್ಷ, ಅಂದ್ರೆ ನಿರಂತರ ಅಪರೋಕ್ಷ. ಬ್ರಹ್ಮ ಯಾವಾಗಲೂ ಕಣ್ಣೆದರಿಗೆ ಇದ್ದಂಗ ನಾವು ಫೀಲ್ ಮಾಡ್ಕೊತಿರ್ಬೇಕು ಧ್ಯಾನದಾಗ. ಬೇರೆ ಏನು ನೋಡಬಾರ್ದು. ಕೇವಲ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ವ್ಯಕ್ತಿಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಬ್ರಹ್ಮನ ದರ್ಶನನೇ ಮಾಡ್ತಿರ್ಬೇಕು. ಅದೇ ಧ್ಯಾನ. ಸಮಾಧಿ ಅಂದ್ರೇನು, ನಿರ್ಲಿಪ್ತತೆ. ಸಮಾಧಿ ಅಂದ್ರೇನು, ನಿರ್ಲಿಪ್ತತೆ. ಮೊದಲ 4 ಅಂಗಗಳು ಹೇಳಿದ್ರು, ಈಗೇನ್ ಮಾಡಿದ್ರು 7 ಅಂಗಗಳ ಬಗ್ಗೆ ಹೇಳಿದ್ರು. ಮತ್ತೆ ನಾಳೆ ಷಡಂಗಗಳು ಅಂತ ಬರ್ತಾವ, 6 ಅಂಗಗಳು. ಇವೇ ಸೇಮ್. ಇದ್ರಾಗೆ ಒಬ್ಬೊಬ್ರು ಒಂದೊಂದ್ ಸಾರಿ ಹೇಳಿದ್ವು ಅದಾವು, ಬೇರೆ ಬೇರೆಯವರು ಹೇಳಿದ್ದು. ಷಡಂಗಗಳು, ಸಪ್ತಾಂಗಗಳು, ಇವು 4 ರೀತಿ ಅಂಗಗಳು, ಹಿಂಗೆಲ್ಲ ಅದಾವ. ಎಲ್ಲದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ತಾರೆ. ಇದ್ರ ಮುಂದಿನ ಭಾಗ ನಾಳೆ ಹೇಳೋಣ, ಟೈಮ್ ಬಹಳ ಆಯ್ತು. ಎಷ್ಟು ಉಪಯೋಗ ಆದಟ್ಟು ಆಗ್ತದ ಅಲ್ಲ ಅಂತ ಬಿಡೋದ ಕಡೆ ಮುಂದೆ. ಶಬ್ದಗಳ ಸುಮ್ ಕಿವಿಗೆ ಬೀಳೆ ಅಂತ ಅಷ್ಟೇ. ಎಷ್ಟಾಯ್ತು ಟೈಮ್? 10:14 ಆಯ್ತು. ಸಾಕು. ಉಳಿದದ್ ನಾಳೆ ನೋಡೋಣ. ಷಡಂಗ, ಸಮರಸ, ಹಿಂಗೆಲ್ಲ ಬರ್ತಾವ ನೋಡ್ರಿ ವಚನದಾಗ. ಎಲ್ಲ ಇವೆ. ಏನ್ರಿ ಕೇಳೋದು ಏನ್ರಿ, ಏನಾರೇ ಮಾತಾಡ್ಬೇಕು? ಅವರು ಸಂಜೆ 7:15 7 ಗಂಟೆ 15 ನಿಮಿಷಕ್ಕ ಏನಿರ್ತದಪ್ಪ ಅಂದ್ರೆ, ಯಾರಪ್ಪ ಅವರು, ಕುಂಬಾರ್ ಅವ್ರ ಹೆಸರು ಏನದಲ್ರಿ? ಅವ್ರದ್ದು ಲಿಂಕ್ ಹಾಕಿನ ಗ್ರೂಪ್ನಾಗ. ಆ ಲಿಂಕ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾರಿಗಾರ ವಿಚಾರ ಚಂದ್ರೋದಯ ಕೇಳೋರಿದ್ರಂದ್ರ 160ನೇ ಪ್ರಶ್ನೆ ಚಾಲು ಆಗ್ಯದ ಅವ್ರದ್ದು. ಇವತ್ತು ಸಿಕ್ಕದ ಲಿಂಕ್. ಅದು ಕುಂಬಾರ್ ಅವ್ರ ಹೆಸರು ಏನದ ಹೇಳ್ತೀನಿ, ಅದೇನು ಒಳಗೆ ಮೊಬೈಲ್ನಾಗ ಅದದು. ಅವರು ಎಲ್ಲರಿಗೂ ಕುಂದಿರ್ಸ್ಕೊಂಡು ನಿಧಾನವಾಗಿ ಒಂದೊಂದೇ ಶಬ್ದ, ಒಂದೊಂದೇ ವಿಚಾರ 7:15 ಚಾಲು ಮಾಡಿ 8:15 ಮುಗಿಸ್ಬಿಡ್ತಾರೆ. ನಿಮ್ಗೆ ಯಾರಿಗಾರ ಇಷ್ಟ ಇತ್ತಂದ್ರೆ ಆ ಲಿಂಕ್ ಜಾಯಿನ್ ಆಗ್ರಿ. ಲಿಂಕ್ ಕೊಟ್ಟಿನಿ ನೋಡ್ರಿ ಇವತ್ತು ಗ್ರೂಪ್ನಾಗ. ಏನ್ರಿ? ಸಾಯಂಕಾಲ 7 ಗಂಟೆಗೆ. ಸಾಯಂಕಾಲ 7 ಗಂಟೆ 15 ನಿಮಿಷಕ್ಕೆ ಚಾಲು ಆಗ್ತದ. ಚಂದ್ರಕಾಂತ್ ಅಲ್ಲ, ಅವ್ರ ಹೆಸರು ಬಾಯಾಗೆ ಅದು ಬರೋದು ಒಂದೊಂದು. ಕುಂಬಾರ ಅಂತದಲ್ಲ. ಮರಾಠಿ ಮಂದಿ ಅವರೆಲ್ಲ. ಫೋನ್ ನಂಬರ್ ಬಿಡ್ತೀನಿ. ನಂಬಲ್ಲಿ ಅದ, ಫೋನ್ ನಂಬರ್ ಅದ. ಅದ ಏನ್ರಿ?
ಅಷ್ಟು ಲಿಂಕ್ ಕಳಿಸಿ ನೋಡ್ರಿ. ಅಂದಿಗೆ ಒಳಕ್ಕೆ ವಿಚಾರ ಚಂದ್ರೋದಯ ಯಾರ್ಯಾರು ಕೇಳಿಲ್ಲ ಸ್ವಲ್ಪ ವಿಚಾರ ಚಂದ್ರೋದಯ ಎಲ್ಲರೂ ಹೇಳ್ತಿದ್ರು ಅಂದ್ರೆ ಒಂದು ಸ್ವಲ್ಪ ಕೇಳ್ಕೊರಿ, ಅನುಕೂಲ ಆಗ್ತದೆ. ಇಲ್ಲ ನೀವೇ ಕೂತು ಹೇಳಕ್ಕೆ ಇಲ್ಲಿ ಬೇಕಾದಷ್ಟು ವ್ಯವಸ್ಥೆ ಅದ, ಕುಂತು ಮಾಡಿ ನಿಮ್ಮದು ನೀವು ಮಾಡ್ಕೊಳ್ಳೋದು ಭಾಳ ಚಲೋ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ಕೆಲವೊಂದು ಯೋಗ ಪದ್ಧತಿಗಳು ನಿಮಗೆ ಸೆಟ್ ಆಗ್ತಾವೆ. ಇವೆಲ್ಲ ಆಗಲಾರ್ದು ಹೋಗ್ಲಾರ್ದು, ಚಲೋ ಗುರು ಸಿಕ್ಕರು ಮಾಡ್ಬೋದು, ಇಲ್ಲಾಂದ್ರೆ ಮಾಡ್ಲಿಕ್ಕಾಗಲ್ಲ. ಇದು ಮಾಡಿದ ಮೇಲೆ ನಿಮ್ಗೊಂದು ಸ್ವಲ್ಪ ಯೋಗ ವಾಸಿಷ್ಠ ಓದ್ಲಕ್ಕೆ ಮನಸ್ಸು ಬರ್ತದೆ. ಅದೆಲ್ಲ ಯೋಗ ಪದ್ಧತಿ ಇದೆ, ಅದ ಬುಕ್, ಅದು ಓದ್ಲಕ್ಕೆ ಮನಸ್ಸು ಬರ್ತದೆ. ಇದು ಯೋಗದ್ದು ಹೇಳಿದ ಮೇಲೆ ನೋಡೋಣ, ಅದು ಆಮೇಲೆ ಏನಾರು ಮಾಡೋಣ. ಮುಂದೇನು ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಇದು ಒಂದು ನಿಮಿಷ. ಕಂಬಿಯವ್ರ ಇವು ಕರ್ಮ ಕಾಂಡದ ಬಗ್ಗೆ ಏನಾರ ಇವೆಲ್ಲ ಪೂಜಾ ಗೀಜೆ ಹೆಂಗ್ ಮಾಡ್ಬೇಕು ಅದೆಲ್ಲ ಕಲಿಸ್ತಿರಲ್ಲ ಸಾಮೂಹಿಕವಾಗಿ? ರುದ್ರಾಭಿಷೇಕ, ಪೂಜೆ ಗೀಜೆ ಮಾಡೋದು ಎಲ್ಲರಿಗೆ ಇದ್ರ ಮೂಲಕ, ಆನ್ಲೈನ್ ಮೂಲಕ. ಕರ್ಮಕಾಂಡನ ಚಾಲು ಮಾಡ್ರಿ ಒಂದಿಷ್ಟು. ಈ ಕರ್ಮಕಾಂಡದಾಗ ಇಲ್ಲಿ ವೀರಶೈವ ಪದ್ಧತಿ ಒಳಗೆ ಎಲ್ಲದ ಕರ್ಮಕಾಂಡ? ಉಪಾಸನ ಕಾಂಡ ಎಲ್ಲದ? ಕರ್ಮಕಾಂಡ ಎಲ್ಲದ? ಕರ್ಮಕಾಂಡ ಅಂದ್ರೆ ಇದು ಯಾವುದು? ಅಷ್ಟಾವರಣಗಳು. ಅಷ್ಟಾವರಣಗಳೇ ಕರ್ಮಕಾಂಡ. ಇದು ಕರ್ಮಕಾಂಡನೇ. ಇದು ಏನದ ಅಂತಂದ್ರ ಎದಕ್ಕಂತಂದ್ರ ನಿರ್ಮಲ ಚಿತ್ತ ಸಾಧನೆಗಾಗಿ ಅಷ್ಟಾವರಣಗಳು. ಹೌದಾ? ಮುಂದೆ ಪಂಚಾಚಾರಗಳು ಏನದವು? ಅವು ಉಪಾಸನ ಕಾಂಡ. ಕರೆಕ್ಟ? ಆಚಾರ ನಿಷ್ಠೆಯಿಂದ ನಾವೇನ್ ಮಾಡ್ಬೇಕಾಗ್ಯದ? ಅದನ್ನು ಬಿಟ್ಟು ಅಳ್ಳಾಡಂಗಿಲ್ಲಲ್ಲ. ಆ ಆಚಾರದ ಕಡೆನೆ ಮನಸ್ಸಿಟ್ಟು ಧ್ಯಾನ ಇಟ್ಟು ಮಾಡೋದು. ಅದೆಲ್ಲ ಏನದ? ಪಂಚಾಚಾರಗಳೇ ಉಪಾಸನ ಕಾಂಡ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಅವೆರಡು ಆಗ್ಬೇಕಾದ್ರೆ ಅಷ್ಟಾವರಣ ಪಂಚಾಚಾರಗಳನ್ನು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ಯಾರ. ಇವೆರಡು ಆದ್ಮೇಲೆ ಮುಂದೆ ಬ್ರಹ್ಮಜ್ಞಾನ ಸಾಧನೆ ಅಂತಂದ್ರೆ ಶಟಸ್ಥಲ, ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದ ತನಕ ಜ್ಞಾನ. ಕರ್ಮ, ಉಪಾಸನೆ, ಜ್ಞಾನ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡನೇ ಹೇಳರಲ್ಲಿ. ಅದು ನಾವು ಮ್ಯಾಚ್ ಮಾಡ್ಕೊಳಕ್ ಬರಲ್ಲ ಅಷ್ಟೇ. ಬರಬರೋದಲ್ಲ ಹೇಳಿದ್ದು? ಅದಕ್ಕೆ ನೀವು ಅಷ್ಟಾವರಣಗಳು ಹೇಳಿದ್ರೆ ಏನಾಗ್ಬಿಡ್ತು? ಕರ್ಮಕಾಂಡ ಹೇಳ್ದಂಗೆ. ಇಲ್ಲಂತಂದ್ರೆ ಯಾವ ಪೂಜಾ ಪಾಠ ಏನೇನದಾವ ಎಲ್ಲ ಕರ್ಮಕಾಂಡದ ವಿಚಾರಗಳು ಏನೇನದಾವ ಎಲ್ಲ ಹೇಳ್ಬೋದು ನೀವು. ಕರ್ಮಕಾಂಡದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಎಲ್ಲ. ಅಲ್ಲಿ ಶಂಕರಾಚಾರ್ಯರ ಗುರುಗಳು ಅವ್ರ ಬಲ್ಲಿ ಅವ್ರ ಮೊದಲ ಕರ್ಮಕಾಂಡಿಗಳೇ ಅಲ್ಲೆಲ್ಲ. ಅವ್ರಿಗೆಲ್ಲ ವಾದ ಮಾಡಿ, ಅದು ಮಾಡಿ, ಇದು ಮಾಡಿ ಅವರೆಲ್ಲ ಅವ್ರಿಗೆ ಹೇಳ್ಕೊಂಬರ್ತಾರೆ ಜ್ಞಾನಕಾಂಡಕ್ಕೆ. ಶಂಕರಾಚಾರ್ಯರ ಚರಿತ್ರೆ ಒಳಗೆ ಬರ್ತದ ನೋಡ್ರಿ ಎಲ್ಲ. ಅವೆಲ್ಲ ಓದಿದ್ರೆ ಗೊತ್ತಾಗ್ತದ. ಕರ್ಮ, ಉಪಾಸನೆ, ಜ್ಞಾನನೇ ಅದ ಅಲ್ರಿ ಅಷ್ಟಾವರಣ, ಪಂಚಾಚಾರ, ಚಟಸ್ಥಲ.
ವಿಚಾರ ಮಾಡಿ ನೋಡ್ರಿ. ಲಿಂಗಾಚಾರ, ಶಿವಾಚಾರ, ಸದಾಚಾರ, ವೃತ್ತಾಚಾರ, ಗಣಾಚಾರ ಅವೆಲ್ಲ ಏನದಾವ? ಉಪಾಸನೆ ಕಾರಣನೇ ಅದಾವಲ್ಲ. ಹೌದು. ಏನು ಇರೋದು ಒಂದೇ ವಿಷಯ ಅಂತ ಪರಿ ಎಲ್ಲ ಡಿಸೈನ್ ಮಾಡ್ಯಾರ ಒಬ್ರೊಬ್ರು ಒಂದೊಂದು ಥರ. ಆಯ್ತು, ಈಗ ಹೇಳ್ರಿ ಮುಂದಿನ ಏನು ಹೇಳ್ರಿ. ಮುಂದೇನು ಮಾಡ್ತೀರಿ ಮಂಗಳಾರ? ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಪೂರ್ಣ ಮದಂ ಅಲ್ಲ, ಪೂರ್ಣ ಮದಃ. ಪೂರ್ಣಂ ಇದಂ ಅದಃ, ಪೂರ್ಣಂ ಇದಂ ಅದಃ, ಅದು ಪೂರ್ಣವಾಗಿದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅದಂ ಇದಂ ಅಂತಂದ್ರೆ ಅರ್ಥ ಒಂದೇ, ಅದು ಅನ್ನೋದಕ್ಕೆ ಪೂರ್ಣಂ ಅದಃ ಪೂರ್ಣಂ ಇದಂ ಹಿಂಗೆ.